ಕರ್ತವ್ಯ ಅಂತ ಬಂದ್ರೆ ಖಡಕ್ ಆಗಿ ಕಾರ್ಯ ನಿರ್ವಹಿಸೋದ್ರಲ್ಲಿ ಹೆಸರುವಾಸಿ ನಮ್ಮ ಕರ್ನಾಟಕ ಪೊಲೀಸ್. ಅದರಲ್ಲೂ ಈ ಲಾಕ್ಡೌನ್ ಪರಿಸ್ಥಿತಿಲಿ ಹಗಲು ರಾತ್ರಿ ಅನ್ನೋದನ್ನ ಲೆಕ್ಕಿಸದೆ ಕಾರ್ಯ ನಿರ್ವಹಿಸ್ತಾ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾರೆ. ಈ ಕಥೆಲೂ ಕೂಡ ಒಬ್ರು ಖಡಕ್ ಪೊಲೀಸ್ ಆಫೀಸರ್ ಲಾಕ್ಡೌನ್ ಅಲ್ಲಿ ಹೇಗೆಲ್ಲ ಡ್ಯೂಟಿ ಮಾಡ್ತಿದ್ದಾರೆ, ಅಲ್ಲಾಗೋ ಅವಾಂತರಗಳೇನು ಅನ್ನೋದನ್ನ ತಮ್ಮ ಹಾಸ್ಯದ ಸ್ಕಿಟ್ ಮೂಲಕ ತೋರ್ಸಕ್ಕೆ ಬರ್ತಾ ಇದ್ದಾರೆ. ಸೊ ಜೋರಾದ ಚಪ್ಪಾಳೆಯಿಂದ ಸ್ವಾಗತಿಸಿ ನಮ್ಮ ಕಾಮಿಡಿ ಕಿಲಾಡಿಗಳನ್ನ. ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್. ಮೆಡಿಕಲ್ ಶಾಪ್, ಹಾಲಂಗಡಿ, ತರಕಾರಿ ಅಂಗಡಿ ಬಿಟ್ಟು ಬಾಕಿ ಎಲ್ಲ ಬಂದ್ ಬಂದ್ ಬಂದ್. ಸಾರ್ವಜನಿಕರು ಅನಾವಶ್ಯಕವಾಗಿ ಓಡಾಡಿದಲ್ಲಿ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು. ಕಣ್ಣಿಗೆ ಕಾಣ ಮೂರು ಸಿಂಹಗಳು ನ್ಯಾಯ ನೀತಿ ಧರ್ಮಕ್ಕೆ ಪ್ರತೀಕವಾದ್ರೆ ಕಾಣದೇ ಇರೋ ನಾಲ್ಕನೇ ಸಿಂಹನೇ ಈ ಪೊಲೀಸ್ 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 ಅಲಿಯ ಸುಲ್ತಾನ್ಪುರ್ ಶಾರ್ಟ್ ಟೆಂಪರ್ ಸದಾ. ಎಲ್ರಿಗೂ ಒಂದು ಮಾತು ಹೇಳ್ತೀನಿ, ಕರೆಕ್ಟ್ ಆಗಿ ನೀವೆಲ್ಲ ಕೇಳಿಸ್ಕೊಂಡ್ಬಿಡಿ. ಇಡೀ ಜಗತ್ತಿನಾದ್ಯಂತ ಕೊರೋನಾ ಮಹಾಮಾರಿ ತನ್ನ ಅಟ್ಟಹಾಸವನ್ನ ಮೆರಿತಾ ಇದೆ. ನೆಮ್ಮದಿಯಾಗಿ ಮನೆಯಲ್ಲಿದ್ರೆ ಇಡ್ಲಿ ವಡ ತಿಂತೀರಾ, ಗಾಂಚಲ್ಲಿ ಮಾಡ್ಕೊಂಡು ಹೊರಗೆ ಬಂದ್ರೆ ತಿಥಿ ವಡ ತಿಂತೀರಾ. ಕಾನ್ಸ್ಟೇಬಲ್ ಸದಾ, ಇನ್ಸ್ಪೆಕ್ಟರ್ ಸದಾ, ಇನ್ಸ್ಪೆಕ್ಟರ್ ಸದಾ. ಯಾಕೆ ಸರ್? ಯಾರ ನೀನು? ಸರ್ ನನ್ನ ಹೆಸರು ಮೈಸೂರು ದರ್ಶನ್. ಇಲ್ಲಿಗೆ ಯಾಕೆ ಬಂದಿದ್ಯಾ? ಅದು ಕೊರೋನಾ ಪಾಸಿಟಿವ್ ಮಾತ್ರೆ ತರಕ್ ಬಂದಿದೆ ಸರ್. ಕೊರೋನಾ ಪಾಸಿಟಿವ್ ಯಾರಿಗೋ ಇದೆ? ನನ್ಗೆ ಸರ್. ಲೇ ಕೂಬ ಅಲ್ಲ ನನ್ನ ಮಗನೇ, ಕೊರೋನಾ ಪಾಸಿಟಿವ್ ನಿನ್ಗೆ ಇಟ್ಕೊಂಡು ನೀನೇ ಮಾತ್ರೆ ತರಕ್ ಬಂದಿದ್ಯಲ್ಲ. ರಿಪೋರ್ಟ್ ರಿಪೋರ್ಟ್ ಕೇಳಿ. ಕೊರೋನಾ ರಿಪೋರ್ಟ್ ತೋರ್ಸ. ರಿಪೋರ್ಟ್ ಮನೇಲಿದೆ ಸರ್. ಹಾ, ಫೋನ್ಗೆ ಒಂದು ಮೆಸೇಜ್ ಬರುತ್ತಲ್ಲ ಪಾಸಿಟಿವ್ ಬಂದಿದೆ ಅಂತ, ಆ ಫೋನ್ ಅಲ್ಲಿರೋ ಮೆಸೇಜ್ ತೋರ್ಸಲೆ ಗಾಬರಿ ನನ್ನ ಮಗನೇ. ತೋರ್ಸು. ಮೊಬೈಲು ಮನೇಲಿದೆ ಸರ್. ಮೊಬೈಲ್ ಮನೇಲಿ. ಮತ್ತೆ ಇದೇನಾ? ಇದು ಜಂಗಮವಾಣಿ. ಏನೋ ಫೋನ್ಗೆ ಇಂಗ್ಲಿಷ್ ಅಲ್ಲಿ ಜಂಗಮವಾಣಿ ಅಂತವನೆ. ಕನ್ನಡದಲ್ಲಿ ನಮ್ಗೆ ಏನಲ್ಲೇ ಸರ್ ಸತ್ಯ ಹೇಳ್ತೀನಿ ಸರ್. ಹೇಳೋ. ತುಂಬಾ ಆಸೆಯಾಗಿ ಬಿರಿಯಾನಿ ತಿನ್ನಕ್ಕೆ ಅಂತ ಬಂದಿದೆ ಸರ್. ಬಿರಿಯಾನಿ ತಿನ್ನಕ್ ಬಂದಿದ್ದ? ನಿಂದು ಯಾವ ಏರಿಯಾನ? ನಾಗರಬಾವಿ. ಮತ್ತೆ ಇದು ಯಾವ ಏರಿಯಾ? ಎಸ್ ಅಂತ ಯಾವ ಏರಿಯಾ ಅಂತಾರೆ ಗೊತ್ತಿಲ್ಲ. ಮೋನ ಜೀವ ಹೂವಾಗಿದೆ ಸರ್. ಇದು ನಾಯಂಡಹಳ್ಳಿ ಸರ್. ನಾಗರಬಾವಿಯಿಂದ ನಾಯಂಡಹಳ್ಳಿವರೆಗೂ ಬಿರಿಯಾನಿ ತಿನ್ನಕ್ ಬಂದಿದ್ದೀನೋ. ಬಾಲ್ ಫುಟ್ ಬಾಲ್ ನನ್ನ ಮಗನೇ. ಸರ್ ಸರ್ ನಾಗರಬಾವಿಲಿ ಬೃಂದ ಬಿರಿಯಾನಿ ಚೆನ್ನಾಗಿರಲ್ಲ ಸರ್. ಅದೇ ನಾಯಂಡಹಳ್ಳಿಲಿ ನೇಸಾಸ್ತ್ರಿ ದಮ್ ಬಿರಿಯಾನಿ ಸಖತ್ತಾಗಿರುತ್ತೆ ಸರ್. ಟೇಸ್ಟಿ ಟೇಸ್ಟಿ ಆಗಿರುತ್ತೆ. ಅಯ್ಯೋ, ನಿನ್ನ ಟೇಸ್ಟಿಗೆ ನನ್ನ ಟೆಸ್ಟ್ ಸಿಗಾಕ ನಾಗರಬಾವಿಯಿಂದ ನಾಯಂಡಹಳ್ಳಿವರೆಗೆ ಬಿರಿಯಾನಿ ತಿನ್ನಕ ಬಂದಿದೀಯನೋ ನನ್ನ ಮಗನೇ. ಆ ಬಿರಿಯಾನಿ ಅಂಗಡಿಯವನು ಆ ಕವರ್ನ ಮುಟ್ಟಿ ಕೊಟ್ಟಿರ್ತಾನೆ. ಆ ಕವರ್ನ ನೀನು ಮುಟ್ಟಿ ಆ ಬೆರಣ್ಣ ಮೂಗಲ್ಲಿ ಕಿವಿಯಲ್ಲಿ ಎಲ್ಲ ಬೇಕಾದಲ್ಲಿ ಹಾಕೊಂಡು ಅದನ್ನ ತಗೊಂಡು ಹೋಗಿ ನಿಮ್ಮ ಮನೆಯವರು ಕೊಡ್ತೀಯ. ನಿಮ್ಮ ಮನೆಯಲ್ಲಿ 4 ಜನಕ್ಕೆ ಕೊರೋನಾ ಬರುತ್ತೆ. ಆ 4 ಜನದಿಂದ 10 ಜನಕ್ಕೆ ಬರುತ್ತೆ. ಆ 10 ಜನದಿಂದ ಇಡೀ ಏರಿಯಾಗ ಬರುತ್ತೆ. ಈ ಏರಿಯಾನೆ ನಗದು ಬಿದ್ದು ಹೋದ್ರೆ ಹೆಂಗೋ ಬಾಲ್. ನಿಂತಾದ್ರೂ ಪರವಾಗಿಲ್ಲ, ನೀವು ಉಸಿರಾಡಿ ಸರ್ ಬದ್ಲು. ಆಯ್ತು ಸರ್, ನೀವು ಬಿರಿಯಾನಿ ಕವರ್ನ ಹಿಡ್ಕೊಂಡು ಬನ್ನಿ ಸರ್ ಫಸ್ಟ್. ನೋಡಿ, ಈ ಬಿರಿಯಾನಿಯಿಂದ ಇಷ್ಟೊಂದು ಮ್ಯಾಟ್ರ್ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಹೌದಾ? ನೀವೇ ತಿನ್ಕೊಬಿಡಿ ಸರ್. ಬೇಡ ಬೇಡ ಬೇಡ, ನಾನೇನು ಸುಮ್ನೆ ಒಂದು ಸ್ಟೋರಿ ಹೇಳದೆ ಅನ್ಕೊಂಡೇನೋ. ಯಾರಕ್ಕೂ ಬಾಲ ನನ್ನ ಮಗನೇ, ನಿಮಗೋಸ್ಕರ ನಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ಡ್ಯೂಟಿ ಮಾಡ್ತೇವೆ. ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋದ್ರೆ ನನ್ನ ಮಕ್ಕಳು ಅಪ್ಪ ಅಂತ ಓಡಿ ಬಂದು ನನ್ನ ಕೈ ಹಿಡಿಯಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ನಿಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ನಾವು ಡ್ಯೂಟಿ ಮಾಡಿದ್ರೆ ನಮಗೆ ಯಾಮರ್ಸಿ ನೀವು ಓಡಾಡ್ತೀರೇನೋ ನನ್ನ ಮಗ. ಈ ನನ್ನ ಮಗನ ಆಂಬುಲೆನ್ಸ್ ಹತ್ಸ
ಅವರ್ ಕೈಂಡ್ ಇನ್ಫಾರ್ಮೇಶನ್ ನಿನ್ನ ಆಂಬುಲೆನ್ಸ್ ಹತ್ತಿಸ್ತಾ ಇರೋದು ಒಳಗಡೆ ಕುಡಿಸ್ಕೊಂಡು ಊರು ಸುತ್ತಕಲ್ಲ ಕಂಡ ಸರ್? ಒಳಗಡೆ ಕೊರೋನಾ ಪೇಷಂಟ್ ಇದೆ, ಅದರ ಜೊತೆಗೆ ನೀನು ಬಿರಿಯಾನಿ ತಿನ್ಬೇಕು. ಬೇಡ ಮಗನೇ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ. ಕಂದ ಓನು ಬಂಗಾರಿ ಸಾನ ಮಗನೇ, ನನ್ನ ಚಿನ್ನ, ನನ್ನ ಮುದ್ದು, ನನ್ನ ರನ್ನ ಏನ್ ಚೆನ್ನಾಗಿದೆ ನೋಡು. ಯಾರ ಎತ್ತು ಮಗನಪ್ಪ ಇದು ಮಗ. ಈಗ ಎಲ್ಲ ಲಾಕ್ ಡೌನ್ ಆಗಿದೆ, ಎಲ್ಲ ಶಾಪ್ಗಳು ಬಂದಿರ್ತವೆ. ನೀನು ಚಾಕ್ಲೇಟ್ ತಗೊಳಕ್ ಬಂದ ಪುಟ್ಟ. ನನ್ನ ಮಗು ಅಲ್ಲ, ಎರಡು ಮಕ್ಕಳಿದೆ. ನಿಮ್ಗೆ ಇಲ್ವಲ್ಲ ಸರ್? ನಿನಗೆ 2 ಮಕ್ಕಳೇನು? ಅಯ್ಯೋ ಸ್ಮಾಲ್ ಬಾಲ್ ನನ್ನ ಮಗನೇ. ಮೀಟ್ರಿ ಚಿಕ್ಕದಾಗಿದ್ರೆ ಮ್ಯಾಟ್ರ್ ದೊಡ್ಡದಾಗಿದೆ. ಇರ್ಬೋದು ಇರ್ಬೋದು ಇರ್ಬೋದು. ಲೇ ಸ್ಮಾಲ್ ಬಾಲ್, ಸುಮ್ನೆ ಲಾಕ್ ಡೌನ್ ಇದ್ರೆ ಯಾಕೋ ಆಟ ಆಡ್ಕೊಂಡು ಬಂದೆ? ಅಯ್ಯೋ ನನ್ನ ಮಗನೇ. ಸರ್, ಅದು ನೀವು ಲಾಕ್ ಡೌನ್ ಮಾಡಿದಿರಲ್ಲ, ಹೆಂಗ್ ಮೇಂಟೈನ್ ಮಾಡ್ತಿದಾರ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆದ್ರೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಅಂದಂಗೆ ಕರೆಕ್ಟ್ ಆಗಿ ಊಟ ತಿಂಡಿ ಬರ್ತಾ ಇದೆಯಾ? ಹೇ 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 ಗಾಬ್ರಿ ನನ್ನ ಮಗನೇ, ನಮ್ದಿಲ್ಲಿ ಫ್ರಂಟು ಬ್ಯಾಕು ಟಾಪು ಬಾಟಮು ಎಲ್ಲ ಉರಿದೋಗ್ತಾ ಇದೆ. ಲಾಕ್ ಡೌನ್ ಹೆಂಗಿದೆ ಅಂತ ನೋಡಕ್ ಬಂದಿದೆಯೇನೋ? ಲಾಕ್ ಡೌನ್ ನೋಡಕ್ಕೆ ಏನು ನಮ್ಮ ದೇಶದ ಪ್ರಧಾನಮಂತ್ರಿ ಏನೋ? ಅವ್ನು ಹಿಂಗಾದ್ರೆ ಅರ್ಥ ಆಗಲ್ಲ, ನಾನೇ ಹಾಕ್ತೀನಿ ರೀ. ಅಷ್ಟೇ. ಯಾವ ಕಡೆಗೆ ಸಾಹೇಬರ ಸಹವಾರಿ? ಏನಂದ್ರಿ ಸರ್? ಸಾಹೇಬರ ಸವಾರಿ ಯಾರ ಕಡೆಗೆ ಅಂದೆ? ಏನಂದ್ರಿ ಸರ್? ಸಾಹೇಬರ ಸವಾರಿ ಯಾವ ಕಡೆಗೆ ಅಂದೆ? ಸವಾರಿ ಹೋಗಕ್ ಕುದುರೆ ನಿಮ್ಮ ಅಪ್ಪ ತಂದು ಕೊಡ್ತಾರ ನನ್ನ. ಏನ್ರಿ ಒಂದು ಕಾಮನ್ ಸೆನ್ಸ್ ಇಲ್ಲಲ್ರಿ ನಿಮ್ಗ? ಕಾಮನ್ ಸೆನ್ಸ್ ಇಲ್ಲಲ್ರಿ? ನಿಮ್ಗೆಲ್ಲ ನಾವು ಬುದ್ಧಿ ಹೇಳ್ಬೇಕ. ಏ ಕುಡಕ ನನ್ನ ಮಗನ ಲ್ಯಾಂಗ್ವೇಜ್. ಆರಕ್ಷಕ ಮಿತ್ರರೇ, ನಿಮ್ಮ ಕಾಲು ಮುಗಿದು ಉಡಿ ತುಂಬ್ತೀನಿ. ಉಡಿ ದಯವಿಟ್ಟು ಕುಡುಕ್ರ ಅನ್ಬೇಡ್ರಿ. ಮದ್ಯಪಾನ ಪ್ರಿಯರು ಅನ್ಬೇಕು. ರಾಜಕಾರಣಿಗಳು ಕುಡಿತಾರ, ದೊಡ್ಡ ದೊಡ್ಡ ಅಧಿಕಾರಿಗಳು ಕುಡಿತಾರ, ಅವ್ರಿಗೆಲ್ಲ ಕುಡುಕ್ರಂತ ನೀವು ಇಲ್ಲ. ನಮ್ಗೆ ಯಾಕೆ ಕುಡುಕ್ರಂತೀರಿ? ಕುಡುಕ್ರ ಅಂದ್ರೆ ನಮ್ ಮರ್ಯಾದೆ ತೆಗಿಂಗಿಲ್ಲ. ಸುನಿಲ್ ಕಾಕ ಏನ್ ಅನ್ಬೇಕು? ಮದ್ಯಪ್ರಿಯರು ಅನ್ಬೇಕ. ಏನ್ ಅನ್ಬೇಕು? ಮದ್ಯಪ್ರಿಯರು. ಅಲ್ಲ ಕಣೋ, ಮದ್ಯಪಾನ ಪ್ರಿಯರು. ನೀವು ಮದ್ಯಪ್ರಿಯರು ಅಂತ ಹೇಳ್ತಾನೆ ಪಾಪ. ಈಗ ಕಳಿಸ ಮದ್ಯಪಾನ ಪ್ರಿಯರು ಅಲ್ರಿ. ಹೇಳ್ರಿ. ಡೈಲಿ ನಾವು ಕುಡಿದು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ತೇವ್ ನಾವು. ಅದೇ ಟ್ಯಾಕ್ಸ್ ಇಂದ ನಿಮಗ್ ತಿಂಗಳ ಪಗಾರ ಬರ್ತೈತಿ. ನಿಮ್ ಹೆಂಡತಿ ಮಕ್ಕಳು ಆರಾಮಾಗಿರ್ತಾರ. ನಾವೇನು ಕದ್ದು ಮುಚ್ಚಿ ಕುಡಿತೀವೇನ? ನಾವು ರೊಕ್ಕ ಕೊಟ್ಟ ಕುಡಿಯೋದು. ಏನ್ ಅನ್ಬೇಕು? ಮದ್ಯಪಾನ ಪ್ರಿಯರು. ಮದ್ಯಪಾನ ಪ್ರಿಯರು. ಅಂದ್ರೆ ನೀನು ಹೇಳ್ತಾ ಇರೋದು ಇವತ್ತು ಸರ್ಕಾರ ನಡೀತಾ ಇರೋದೇ ನೀನು ಕಟ್ಟಿರೋ ಟ್ಯಾಕ್ಸ್ ಇಂದ. ಹೌದು, ಮತ್ತೆ ನಮಗೆ ಪೇಮೆಂಟ್ ಬರುತ್ತಿರೋದೇ ನೀನು ಕಟ್ಟಿರೋ ಟ್ಯಾಕ್ಸ್ ಇಂದ. ಎಗ್ಸಿಕ್ಯೂಟ್ಲಿ. ಮತ್ತೆ ನೀನ ಸತ್ತೋದ್ರ ನಮಗ ಪಗಾರ ಯಾರು ಕೊಡ್ತಾರೋ? ಅವ್ರ ನಮ್ಮ ಜೀವನ ಹೆಂಗ್ ನಡೀತಿತ್ತು ಮಂಗ್ಯನ ಮಗನೇ. ಡೋಂಟ್ ವರಿ. ಸರ್
ಹೆದರ್ಬೇಡ್ರಿ. ಹ್ಞೂನ್ರಿ. ಅದ್ರ ಜೋಡಿ ನಾಯಿ ಹೊಡೆದಂಗ ಹೊಡಿಬೇಡ್ರಿ. ಸರ, ಮದ್ಯಪಾನ ಪ್ರಿಯರು ಹೆಜ್ಜಿಗೆ ಈ ಜಗತ್ನಾಗ ಅದರ. ಗೋರ್ಮೆಂಟ್ ಒಂದ್ ವೇಳೆ ನಿಮ್ ಕೈ ಬಿಟ್ರು ಮದ್ಯಪಾನ ಪ್ರಿಯರು ಒಟ್ಟ ಕೈ ಬಿಡುದಿಲ್ಲ ನಿಮ್ಗ. ಕಿಸ್ಕೊಟ್ಬಿಟ್ಟ ಲೇ ದನ ಕಾಯವನೆ. ನನ್ನ ಮಗನೇ ಮಾಸ್ಕ್ ಹಾಕೊಂಡೆಲ್ಲ ಯಾಕೋ? ಮಾಸ್ಕ್ ಹಾಕ್ತಾ ಇದ್ರೆ 1000 ರೂಪಾಯಿ ದಂಡ ಹಾಕ್ತೇವಿ. ಬಡ್ರಿಗೆ ಯಾರು ಹಾಕ್ತಾರೋರಿ? ಲೇ ಹುಚ್ಚು ನನ್ನ ಮಗನೇ, ಕೊರೋನಾ ಬಡವರು ಶ್ರೀಮಂತರು ಅಂತ ಬರ್ತದೇನೋ, ಅದನ್ನೆಲ್ಲ ನೋಡ್ಕೊಂಡ್ ಬರಲ್ಲ. ಪ್ರತಿ ದಿನ 30,000 ಪಾಸಿಟಿವ್ ಕೇಸ್ಗಳು ಬರ್ತಾ ಇದಾವೆ, ಗೊತ್ತಾ ನಿನ್ಗೆ? 30,000? ಸರ, ನೀವು ನಿಮ್ ಕಣ್ಣಾರ ನೋಡ್ರಿ ಅಣ್ಣ? ನೋಡ್ರಿ ಇಲ್ಲ ಬಿಡ್ರಿ. ಮತ್ತ ಅದ್ಯಾಂಗ 30,000 ಐತಿರಿ? ಇವ್ರಿ ಹೇಳಿಕೆ ಮಾತುಗಳು ಕೇಳೋದು ಬಿಡ್ರಿ. ಏನ್ರಿ ಸ್ವಂತ ಬುದ್ಧಿ ಅನ್ನೋದು ಒಟ್ಟ ಇಲ್ಲ ನಿಮ್ಗ? ಒಂದು ಗೊತ್ತಾಗೋತ್ ನನಗ. ಏನ? ಬೆಳಿಗ್ಗೆ ಎದ್ದು ಗಾಡಿ ಮೇಲ ಕಾರ್ ಒಳಗ ಹಣ್ಣ ಹಂಪ್ಲ ತರಕ್ ಹೋದ್ರ ಕಾರ್ ಸೀಸ್ ಮಾಡ್ತೀರಿ. ಹೌದು. ಅದ ಮನುಷ್ಯ ನಡ್ಕೊಂತ ಹೋಗಿ ತರಕಾರಿ ತಗೊಂಬಂದ್ರ ಮನುಷ್ಯನ ಯಾಕೆ ಸೀಸ್ ಮಾಡಾಗಿಲ್ಲ ನೀವು? ಏನು ಲಾಜಿಕ್ ಮಾತಾಡ್ತಾವನೆ. ಕಂಟೆಸ್ಟೆಂಟ್ ಮಿತ್ರರೇ, ನಮಗ್ ಒಂದ್ ಅರ್ಥ ಆಗವತ್ತು, ಕೊರೋನಾ ಏನು ಗಾಡಿಗೆ ಬಂದೈತೋ ಮನುಷ್ಯಾಗ ಬಂದೈತೋ? ಯಾರು ಬರುತ್ತೋ ಇಲ್ವೋ ಕಣೋ, ಆದ್ರೆ ನಿನ್ ತರ ರಾಕ್ಷಸನ್ ತರ ಕುಡ್ದಿದ್ಯಲ್ಲ ಬರಲ್ಲ ಬಿಡು. ಯಾರೀ ರಾಕ್ಷಸರು? ಯಾರ ರಾಕ್ಷಸರು? ಸುರರು ಅಸುರರು. ಸುರರು ಅಂದ್ರೆ ಕುಡಿಯೋರು ದೇವ್ರು, ಅಸುರರು ಅಂದ್ರೆ ಕುಡಿದೇ ಇರೋರು ರಾಕ್ಷಸರು. ನಾ ಕುಡ್ದಿದ್ದೀನಿ ಸರ, ನಾ ದೇವ್ರು. ಸರ್ ಒಳಗ್ ಹೋಗ ಬಡಗಿ ತಗೊಂಡ್ ಬಾರೋ. ಯಾಕೆ ಸರ? ದೇವ್ರಿಗೆ ಪೂಜೆ ಮಾಡಕೋ. ಪೂಜೆ ಬ್ಯಾಡ್ ಬಿಡ್ರಿ, ನಾನೇ ಮಾಡ್ಕೋತೀನಿ. ಯಾಕೆ ಬಂದಿದ್ಯಾ? ಹೊಸ ಮೇಕಪ್ ಕಿಟ್ ತಗೊಂಡ್ ಹೋಗೋಣ ಅಂತ ಬಂದೆ ಸರ್. ಹೊಸ ಮೇಕಪ್ ಕಿಟ್ಟು? ಇಲ್ಲಿ ಎಲ್ರಿಗೂ PPT ಕಿಟ್ಟೆ ಕರೆಕ್ಟ್ ಟೈಮ್ಗೆ ಸಿಗ್ತಾ ಇಲ್ಲ. ಮೇಕಪ್ ಕಿಟ್ ತಗೊಳಕ್ ಬಂದಿದ್ದಾಳೆ. ಮೇಕಪ್ ಕಿಟ್ ಯಾಕೆ ತಗೊಳಕ್ ಬಂದಿದ್ಯಾ? ಸರ್ ಅದು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಕ್ಕೆ ಸರ್. ಸಖತ್ತಾಗಿ ನಾಚ್ಕೋತಾಳ ಮಾತ್ರ. ಓಹೋ ನೋಡು, ನೀನ್ ಹೀಗೆ ಯಾರಿಗೂ ಹೇಳ್ದೆ ಕೇಳದೆ ಬೀದಿಲಿ ಲಾಕ್ಡೌನ್ ಇದ್ದಾಗ ಅಡ್ಡಾಡ್ತಾ ಇದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಕೊರೋನಾ ಬಂದು ಲಿಫ್ಟಿಗೆ ಕಚ್ಚಕ್ಕೂ ಇನ್ನು ಚಂದದ ಮುಖ ಇರಬಾರ್ದು, ಹಂಗಾಗ್ಬಿಡ್ತೀಯ ಗೊತ್ತಾ? ಹೌದು, ನೀನು ಮಾಸ್ಕ್ ಯಾಕೆ ಹಾಕಿಲ್ಲ? ಮಾಸ್ಕ್ ಹಾಕಿದ್ರೆ ಲಿಪ್ಸ್ಟಿಕ್ ಅಳ್ಸೋಗಲ್ವಾ ಸರ್? ಮಾಸ್ಕ್ ಹಾಕದೆ ಇದ್ರೆ ನಿನ್ನ ಮುಖನೇ ಅಳಿಸೋಗುತ್ತೆ. ನೋಡು, ತಗೋ ಮಾಸ್ಕ್ ಹಾಕು. ನಿನ್ನ ಹೊಡೆಯೋಣ ಅಂದ್ರೆ ಇವತ್ತು ನಿಮ್ಮ ಸ್ಟೇಜ್ನಾಗ ಬಂದು ಆಕ್ಟ್ ಮಾಡಾಕತ್ತೀವಿ. ನೀನು TKD ಕಂಟೆಸ್ಟೆಂಟ್ ಅಲ್ವಾ? ನಮಗೂ ಡ್ಯೂಟಿ ಮಾಡಿ 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 ಸಾಕಾಗಿ ಹೋಗಿದೆ. ನಮ್ಮೆಲ್ರಿಗೂ ಒಂದು ಡಾನ್ಸ್ ಮಾಡು ನೋಡೋಣ. ನಾವು ವ್ಯಾಪಕವಾಗಿ ಉಳ್ಳಾಗಡ್ಡಿ ತಿಂದು ಕುಂತಿದ್ವಿ. ನಿಮ್ಮ ಹೆಜ್ಜೆ ಸಪ್ಪಳ ಕೇಳಿ ಠಕ್ಕನ ಎದ್ದು ನಿಂತ್ಕೊಂಡ್ವಿ. ನಿಮಗ ಶೇಕು ಹಣ್ಣು ಕೊಡಬೇಕಂತ ಕೈಯ ಕೊಡ್ಕೊಂಡ್ವಿ. ಬಸಣ್ಣಿಪ್ಪ ಬಸಣ್ಣಿಪ್ಪ ಬಜಾರು ನಮ್ದ ಇವತ್ತು. ಬಸಣ್ಣಿಪ್ಪ 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 ಚೆನ್ನಾಗ್ ಮಾಡ್ತೀಯ. DKD ಮುಗಿದ ತಕ್ಷಣ ನೆಕ್ಸ್ಟ್ ಕಾಮಿಡಿ ಕಿಲಾಡಿಗೆ ಎಂಟ್ರಿ. ಬೆಂಗಳೂರು ಮಂಗಳೂರು ಎಲ್ಲೇ ಹೋಗು ಬಿಂದಾಸ್. ಭಾನುವಾರ ಸೋಮವಾರ ಎಲ್ಲ ವಾರ ಬಿಂದಾಸ್. ಯಾರು ಏನು ಅಂದರೆ ಶಿವ ಅಂತ ಜಮಾಯ್ ಬಿಂದಾಸ್ 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 ಬಿಂದಾಸ್. ಯಾರೋ ನೀನು? ಮೀಡಿಯಾ ಮೀಡಿಯಾ? ಯಾವ ಮೀಡಿಯಾ? ಸೋಷಿಯಲ್ ಮೀಡಿಯಾ. ನಮಸ್ತೆ, ನಮ್ಗೆ ಯಾಕೆ ಬಂದೆ? ನಮ್ಮ ಹುಡುಗಿ ಮನೆಯವ್ರ ಎಲ್ಲರಿಗೂ ಪಾಸಿಟಿವ್ ಸರ್, ನಮ್ಮ ಹುಡುಗಿ ಮಾತ್ರ ನೆಗೆಟಿವ್. ಅದಕ್ಕೆ ಅವಳ ಮನ್ಸಲ್ಲಿ ಪಾಸಿಟಿವ್ ತುಂಬ್ಸೋಕ್ ಹೋಗ್ತಾ ಇದ್ದೀನಿ ಸರ್. ಹೇ
ಬಾಲ್, ಟೆನ್ನಿಸ್ ಬಾಲ್. ನನ್ನ ಮಗನೇ, ಅಜ್ಜಿಗೆ ಅರೆ ಚಿಂತೆ ಆದ್ರೆ ಮೊಮ್ಮಗನಿಗೆ ಮ್ಯಾಟ್ರ್ ಚಿಂತೆ ಅಂತೆ. ಅವ್ರ ಮನೆಯವರು ಎಲ್ಲ ಕೊರೋನಾ ಬಂದು ನರಳ್ತಾ ಇರ್ಬೇಕಾದ್ರೆ ನೀನು ಬೇರೆ ಮ್ಯಾಟ್ರ್ ಮುಗಿಸಕ್ಕೆ ಹೋಗ್ತಾ ಇದೀಯಲ್ಲ, ಎಲ್ಲ ಇತ್ತಿದೀಯ ಬುದ್ಧಿನ. ಅವ್ನು ಹೊಡೆದ್ರಂದ್ರೆ ರಿಷಬ್ ಅಂತ ಹೇಳ್ತಿಲ್ಲ. ಯಾರವನು? ಕಬಡ್ಡಿ ಪ್ಲೇಯರ್. ನಾನು ಹುಚ್ಚಿ ಹತ್ರ ಹೋಗ್ತಾ ಇಲ್ಲ ಸರ್, ಮತ್ತೆ ಆಕ್ಸಿಜನ್ ಕೊಡಕ್ ಹೋಗ್ತಿದ್ದೀನಿ ಸರ್. ಆಕ್ಸಿಜನ್ ಕೊಡಕ್ ಉಂಟೆ? ಆಕ್ಸಿಜನ್ ಕೊಡಕ್ಕೆ ಆಕ್ಸಿಜನ್ ಸಿಲಿಂಡರ್ ಇಲ್ಲ, ಏನಿಲ್ಲ, ಹೆಂಗೋ? ಏನೋ ಈ ರೇಂಜ್ ಆಕ್ಸಿಜನ್ ಕೊಡ್ತಾನೆ. ಹಾಕ ನನ್ನ ಹೊಡೆದ್ರ ರಿಷಬ್ ಅಂತ ಹೇಳ್ತೀನಿ. ಯಾರವನು? ಜಿ ಕನ್ನಡ ಹೆಡ್. ಗೂಬೆ ನನ್ನ ಮಗನೇ, ಜಿ ಕನ್ನಡ ಹೆಡ್ ರಾಘವೇಂದ್ರ ಹುಣಸೂರ್ ಸಾಲಾರ್ ಮೇನ ಚೇಂಜ್ ಆದ್ರ. ಅಯ್ಯೋ ಕರಿಯೋ, ಎಲ್ಲರನ್ನ ಕರಿಯೋ, ಕುತ್ಕೊಳ್ಳೋ. ಮಂಡೆ ಅವ್ರು ಕೂತ ಕರ್ಕೊಂಡ್ ಬಾರ ಅವ್ರ. ಏ ಸ್ಮಾಲ್ ಬಾಲ್, ಸಿಟ್ ಸಿಟ್. ಸರ್ ತಗೊಂಡ್ ಬಾರ ಅದನ್ನ. ಎಷ್ಟಂತ ಸಾಯಿಸ್ತಿರೋ ನಮ್ಮನ್ನ. ಹಾಕೋ ಅವ್ರಿಗೆ, ತಗೊಳ್ರ. DKD ಬೃಂದಾ ಕಣ್ಣು, ಭಾವನಾ ಕಣ್ಣು, ಆಶಾ ಕಣ್ಣು, ಯಾರ ಕಣ್ಣು ನಿಮ್ಗೆ ಬೀಳ್ದೆ ಇರ್ಲಿ, ನನಗ್ ಮಾತ್ರ ಬೀಳಿ. ನೋಡಿ ಗೆಳೆಯರೆ, ನೀವೆಲ್ಲರೂ ಬದುಕಿರೋದಕ್ಕೆ ಅದರಲ್ಲಿರೋ ಆ ದೀಪನ ನೋಡ್ತಾ ಇದ್ದೀರಾ. ಅಕಸ್ಮಾತ್ ಸತ್ತಿದ್ರೆ ಇದೇ ದೀಪನ ನಿಮ್ಮನ್ನ ಹೆಗಲ ಮೇಲೆ ಹಚ್ತಿದ್ರು, ಗೊತ್ತಾಯ್ತಾ? ನಾವೀಗೆಲ್ಲ ನಿಮ್ಗೆ ಹಾರ ಹಾಕಿದ್ವಿ. ಕೊರೋನಾ ಬಂದು ನೀವೇನಾದ್ರೂ ಸತ್ಗೆತ್ ಹೋಗ್ಬಿಟ್ರೆ ಈ ಹಾರ ಹಾಕೋಕು ನಿಮ್ ಮನೆಯವರು ಯಾರು ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಎಲ್ರೂ ಹೇಳ್ತಾರೆ ಪೊಲೀಸ್ನವರು ಹೊರಗಡೆ ಬಂದ್ರೆ ಹೊಡಿತಾರೆ, ಹೊರಗಡೆಗೆ ಬಂದ್ರೆ ಹೊಡಿತಾರೆ ಅಂತ. ನಮ್ಗೆ ನಿಮ್ಮ ಮೇಲೆ ಯಾವ ದೇಶನೂ ಇಲ್ಲ. ನಿಮ್ಮ ಜೀವ ಮತ್ತೆ ಜೀವನ ಎರಡೂ ನಮಗ್ ಮುಖ್ಯ, ಗೊತ್ತೇನಾ? ದಯವಿಟ್ಟು ನಿಮಗ ಕೈ ಮುಗಿದು ಕೇಳ್ಕೊತೀನಿ, ಯಾರು ಇನ್ಮೇಲೆ ಹೊರಗಡೆಗೆ ಬರಬೇಡಿ ಪ್ಲೀಸ್. ಬಂಡ್ರ ಯಾರು ಗಾಬರಿ ಆಗ್ಬೇಡಿ. ನೋಡಿ, ನೀವು ಹೀಗೆ ಬೇಕಾಗ್ಬಿಟ್ಟು ಲಾಕ್ ಡೌನ್ ಇದ್ರೆ ಓಡಾಡ್ತಿರಲ್ಲ, ಅದಕ್ಕೆ ನಾವೆಲ್ಲ ಸೇರ್ಕೊಂಡು ಒಂದು ಸಣ್ಣ ನಾಟಕ ಆಡಿದ್ವಿ. ಇವ್ರು ಬೇರೆ ಯಾರು ಅಲ್ಲ, ನಮ್ಮ ಪೊಲೀಸ್ ಹೈಯರ್ ಆಫೀಸರ್. ಸರ್, ಇಷ್ಟೊತ್ತವರೆಗೂ ನೀವು ಮಾತಾಡಿದ್ದಕ್ಕೆ ನಮ್ಮವರೆಲ್ಲ ಕಣ್ಣಲ್ಲಿ ನೀರು ಸುರಿಸ್ತಾರೆ ಸರ್. ಅದಕ್ಕೆ ಒಂದು ಹಳೆ ಪಂಚ್ ಹೇಳ ಸರ್. ಹಳೆ ಪಂಚು? ಹೇಳ ಹೇಳ. ಪಟಾಕಿ ತಗೊಂಡು ಮ್ಯಾಲೆ ಎಸದ್ರೆ ಏನಾಕೈತಿ? ಇನ್ನೇನಾಕತ್ತೋ? ಡಮ್ ಅಂತತಿ. ಕೆಳಗೇರಿ ಬೆಂಕಿ ನಿಮ್ಮ ಅಪ್ಪ ಹಸ್ತಲೇನು? ಒಂದು ಕೈಂಡ್ ಇನ್ಫಾರ್ಮೇಶನ್. ಎಸ್ ಪ್ಲೀಸ್ ಟೆಲ್ ಮಿ. ದೇಶ ಅಲ್ಲ, ಅದು ದ್ವೇಷ. ಲಾಸ್ಟ್ ಕರೆಕ್ಷನ್ ಮಾಡ್ದ ಅಣ್ಣ, ಥ್ಯಾಂಕ್ ಯು ಕಣ. ಸರ್, ನಂದೊಂದು ಪಂಚ್ ಇದೆ ಸರ್, ಹೇಳ್ಬಿಡು ಸರ್. ಓಕೆ, ಬಾಲಿ ಜೋಳದ ಜೋಶು. ಆಕ್ಚುಲಿ ನಾವಿದು ಏನೇ ಕಾಮಿಡಿಯಾಗಿ ಇಲ್ಲೆಲ್ಲ ಪ್ರೆಸೆಂಟ್ ಮಾಡಿದ್ರು ಟಿವಿಲಿ ದಿನನಿತ್ಯ ಈ ತರ ಘಟನೆಗಳನ್ನ ನೋಡ್ತಾ ಇದೀವಿ. ಅಂದ್ರೆ ಪಬ್ಲಿಕ್ ಮಿಸ್ಟೇಕ್ ಅಂತಾನೂ ಅಲ್ಲ, ಡಿಪಾರ್ಟ್ಮೆಂಟ್ ಅವ್ರದ್ದು ಅಂತಲ್ಲ. ಆದ್ರೆ ಪರಿಸ್ಥಿತಿ ಈ ತರ ಇರೋವಾಗ, ಅವರು ಡ್ಯೂಟಿ ಮಾಡೋವಾಗ, ಅವರು ನಮ್ಮ ಹಾಗೆ ಮನುಷ್ಯರು, ಎಮೋಷನ್ಸ್ ಇರುತ್ತೆ, ಬರ್ಸ್ಟ್ ಔಟ್ ಆಗುತ್ತೆ. ಸೊ ಇದೆಲ್ಲದ್ರ ಮಧ್ಯೆ ಈ ತರದ ವಿಷಯಗಳನ್ನ ಇಟ್ಕೊಂಡು, ವಾಸ್ತವದ ವಿಷಯಗಳನ್ನ ಇಟ್ಕೊಂಡು ಇವತ್ತೊಂದು ಕಾಮಿಡಿ ಸ್ಕಿಟ್ ನ ಮಾಡಿದ್ದು ನಿಜಕ್ಕೂ ಅದ್ಭುತವಾಗಿತ್ತು. ಸೊ ಈ ಮೆಸೇಜ್ ಇದ್ದಂಗೆ ನಾವೆಲ್ಲ ಕೋಪರೇಟ್ ಮಾಡೋಣ, ಸ್ವಲ್ಪ ಆದಷ್ಟು ಕಮ್ಮಿ ಮಾಡಿ, ತುಂಬಾ ರೀಸನ್ ಇದ್ರೆ ಮಾತ್ರ ಹೊರಗೆ ಹೋಗ್ತಕ್ಕಂಥದ್ದು ಮಾಡಿ ಡಿಪಾರ್ಟ್ಮೆಂಟ್ಗೆ ನಾವು ಸಹಾಯ ಮಾಡೋಣ ಅಂತ ಈ ಮುಖಾಂತರ ನಾನು ವಿನಂತಿ ಮಾಡ್ಕೊಂತ ನಿಮ್ಮನ್ನೆಲ್ಲ. ಸೊ ಫ್ರಂಟ್ ಲೈನ್ ವಾರಿಯರ್ಸ್ ಆದಂತ ಪೊಲೀಸ್ ಅವ್ರಿಗೆ ಈ ಒಂದು ನಮ್ಮ ಸ್ಕಿಟ್ ನ ನಾವು ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬರಲಿ ಆ ಎಲ್ಲ ಅಧಿಕಾರಿಗಳಿಗೆ ಇಲ್ಲಿಂದನೇ ಒಂದು ದೊಡ್ಡ ಸೆಲ್ಯೂಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಅನು ಅವರೇ, ಏನ್ ಅನ್ನಿಸ್ತು ನಿಮ್ಗೆ? ನನಗೆ ನಿಮ್ಮೇಲೆ ಯಾವ ದೇಶನೂ ಇಲ್ಲ ಸರ್. ಒಂದ್ಸದ ಎಷ್ಟು ಕಾನ್ಫಿಡೆಂಟ್ ಆಗಿ ನನಗೆ ನಿಮ್ಮೇಲೆ ಯಾವ ದೇಶನೂ ಇಲ್ಲ ಅಂತ. ಬಟ್ ಸರ್, ನನಗೆ ಎಷ್ಟು ನಗ್ಸಿದಾರೆ ಇವರೆಲ್ಲರೂ ಅಂತಂದ್ರೆ ಅತಿ ಹೆಚ್ಚು ಇವತ್ತು ನನ್ನ ಸದಾನೇ ನಗ್ಸಿದ್ದು ಸರ್. ಈ ಸ್ಕಿಟ್ ಒಂಥರ ಅವ್ರದ್ದು ಏಕಪಾತ್ರ ಅಭಿನಯ ಇದ್ದಂಗಿತ್ತು ಹೇಳ್ಬೇಕು ಅಂತಂದ್ರೆ. ಏನು ಉದ್ದುದ ಡೈಲಾಗ್ ಬಿಡ್ತಾವ್ರೆ, ಮಧ್ಯ ಸ್ವಲ್ಪ ಮರಿತಾವ್ರೆ, ನಗ್ತಾವ್ರೆ. ಮನೋಹರ್ ಒಳ್ಳೆ ಪಂಚ್ಕೊಟ್ಟ. ಸ್ಕಿಟ್ 5 ನಿಮಿಷ ನಿಂತ್ಕೊಂಡ್ಬಿಡ್ಲಿ, ಉಸಿರು ತಗೊಳಪ್ಪ. ಐ ಲವ್ ದಿಸ್ ಆಕ್ಟ್ ಸರ್, ಐ ಲವ್ ಸರ್. ಅದ್ ಯಾರು ಸರ್ ಅದು? ಅವ್ರ ಪಾಪ ರಿವೀಲ್ ಮಾಡಿ. ಸಿಂದಗಿ, ನನ್ನ ಜಿಂದಗಿನೇ ಈ ಬ್ಯಾಂಡೇಜ್ ಇಂದ ಇಟ್ಕೊಂಡಿರೋ ಸಿಂದಗಿ. ಸರ್ ನೀವ್ ಹೇಳಿ ಸರ್, ಸಾಕ್ಷಿ ಪರ್ಫಾರ್ಮೆನ್ಸ್ ಹೆಂಗಿತ್ತು? ಸೂಪರ್ ಆಗಿ ಮಾಡಿದ್ರು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ. ಎಕ್ಸಲೆಂಟ್, ಗುಡ್ ಗುಡ್ ಗುಡ್. ಸಾಕ್ಷಿ ಅವರು ರಿಕ್ವೆಸ್ಟ್ ಮಾಡ್ತಾ ಇದಾರೆ,
ನೀವು DKD ಬಿಟ್ಟು ಕಾಮಿಡಿ ಕಿಲಾಡಿಗಳಿಗೆ ಹೋಗ್ಬೇಕು ಅಂತ ಸದಾ ಆಸೆ ಪಡ್ತಾ ಇದಾರೆ. ಬಿಟ್ಟಲ್ಲ ಮೇಡಮ್, ಮುಗಿಸ್ಕೊಂಡೇ ಬರ್ಲಿ. ನಿಮ್ಗೆ ಓಕೆನಾ? ನಿಮ್ಗೆ ಓಕೆನಾ? DKD ಮುಗಿಸ್ಕೊಂಡು ನೋಡೋಣ ಅಕ್ಕ. ಹೋದ್ರೆ ಯಾರು ಮೇನ್ ಕಾರಣ ಇರ್ತಾರೆ ಇಷ್ಟು ಜನರಲ್ಲಿ? ಯಾರಿಗಾಗಿ ಹೋಗ್ತೀರಾ? ಹೌದು, ಮನೋಹರ. ಓ, ಸದಾ ಅವರ ಅಪ್ಪ. ಬಟ್ ಸಾಕ್ಷಿ ಅವರೇ, ನೀವೇನು ವರಿ ಮಾಡ್ಕೋಬೇಡಿ, DKD ಮುಗಿಸ್ಕೊಂಡು ನೀವು ಬನ್ನಿ. ಯಾಕಂದ್ರೆ ಈಗ ಜಸ್ಟ್ ನಮ್ಮ ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ ಗ್ರ್ಯಾಂಡ್ ಫಿನಾಲೆ ಸೀಸನ್ 1 ಸ್ಟಾರ್ಟ್ ಆಗಿದೆ. ಸಾಕ್ಷಿ ಅವರು ಮನೋಹರಂಗೋಸ್ಕರ ಬರೋದಾದ್ರೆ ಕಾಮಿಡಿ ಕಿಲಾಡಿಗೆ ಬರೋದೇ ಬೇಡ. ಏನು ಅವ್ರ ಹಬ್ಬ ಕೇಳ ಸಾಕ್ಷಿ ನಮ್ ಜೊತೆ ಆಕ್ಟ್ ಮಾಡಲ್ವಾ? ಅದೇ ಏನು ಸಂತು ಅಣ್ಣ ನಿನಗೆ ಇಷ್ಟ ಅಲ್ವಾ? ಸಂತು ಅಣ್ಣ ತುಂಬಾ ಇಷ್ಟ. ಅವ್ರ ಕಂಡ್ರೆ ತುಂಬಾ ಪ್ರೀತಿ ನನ್ಗೆ. ದೊಡ್ಡಪ್ಪ ಅವರು ಅವ್ರು ಮಾಡೋ ಯಾವ ಮಿಮಿಕ್ರಿ ನಿಂಗೆ ತುಂಬಾ ಇಷ್ಟ? ನಿಮ್ ದೊಡ್ಡಪ್ಪ ಮಾಡೋ ಯಾವ ಮಿಮಿಕ್ರಿ? ಹುಚ್ಚ ವೆಂಕಟ್ ಮಾಡಿದ್ರಲ್ಲ, ಹುಚ್ಚ ವೆಂಕಟ್ ಮಿಮಿಕ್ರಿ ಅಂತ ಸಂತು ಮಾಡೋ. ನಾನು ಯಾವ ಮಿಮಿಕ್ರಿ ಮಾಡಲ್ಲ, ನಂಗಾಗಲ್ಲ ಅಣ್ಣ. ಹೇಳ ಪರ ಇಲ್ಲ, ತೊಡ್ಕೋಬೇಕು, ದುಃಖ ಇಟ್ಕೋಬಾರ್ದು ಯಾವತ್ತು. ಯಾಕಂದ್ರೆ ಈಗ ನಾವು ಹ್ಯಾಂಡ್ಸಮ್ ಆಗಿ ಹುಟ್ಟಿದ್ದೆ ತಪ್ಪ ಅಂತ ಜನಗಳಿಗೆ. ಜೀವಂತ ಬಾಳಲೇಬೇಕು, ಸತ್ಯವೆಂದು ಉಳಿಯಲೇಬೇಕು. ಮಾಡ್ಲಿ ಸರ್ ಹುಚ್ಚ ವೆಂಕಟ. ಹೌದು, ಮಾಡಪ್ಪ ದಯವಿಟ್ಟು ಕಂದ. ನಾನ್ ಚಕ್ರ, ನಾನ್ ಯಾರು ಗೊತ್ತಾಯ್ತಾ? ನಾನು ಪೊಟೋಟೋ ವೆಂಕಟೇಶ. ನಿಮ್ಮೆಲ್ರಿಗೂ ಒಂದ್ ಮಾತಾಡ್ತೀನಿ. ಇವತ್ ನಾನ್ ಜಾಸ್ತಿ ಮಾತಾಡಿದ್ನಿ ಅಂತ ಕೆಲವ್ರು ಸೈಡ್ ವಿಂಗಲ್ ಉಗಿತಾವ್ರೆ. ಅವ್ರು ಉಗ್ಯೋರ್ಗೆಲ್ಲ ಹೊರಗಡೆ ಬಂದ್ರೆ ನನ್ ಮಗ ಇಡ್ಲಿ ತುರ್ಕಿ ಮನೆ ಕಳಿಸ್ಬಿಡ್ತೀನಿ. ಬರ್ಲಾ? ನಾನೇ ಬರ್ದಿರೋ ಒಂದ್ ಸಾಂಗ್ ನ ಆಡ್ತೀನಿ, ಆಡ್ಲಾ? ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆ ನಾನಮ್ಮ, ಕಾವೇರಿ ನಿನ್ನ ಪ್ರೀತಿಗೆ ಕಾಯುವೆ ನಾನಮ್ಮ. ನಮ್ಮಿಬ್ಬರ ನೋಡುತ್ತಲೇ ಅಗಲಿರುಳು ನಾಚುವುದು, ನೀನೇ ಇಲ್ಲದೆ ನಾನೇ ಇಲ್ಲದೆ ಈ ಪ್ರೀತಿ ಇಲ್ಲ. ಕೋಮಲ್ ಸರ್ ನಮ್ಮ ಮಗ ಅವ್ರು ತಪ್ಪು ಹೇಳ್ತಾರೆ ಕಣ. ನಾನ್ ಕರೆಕ್ಟ್ ಆಗಿ ಹೇಳ, ನಮ್ಮ ಮಿಮಿಕ್ರಿ ರಾಜಣ್ಣನ್ ತರ ಇತ್ತು, ಆದ್ರೆ ಅವ್ರ ಬಂದಿಲ್ಲ, ಅವ್ರನ್ನ ಗ್ಯಾಪ್ಸಿದೆ ಮಗ. ತುಂಬಾ ಥ್ಯಾಂಕ್ಸ್ ಅಣ್ಣ. ನಾನು ನಿಮ್ಗೆ ಕಾಲಿಗೆ ಬಿದ್ಬಿಟ್ಟು ನಿಮ್ ದಮ್ಮ ಅಂತೀನಿ, ನನ್ ಮಿಮಿಕ್ರಿಗೆ ಕರಿಬೇಡಿ. ನಾನು ಬಾಳಿ ಬೇಜಾರಾಯ್ತೈತೆ. ಇದನ್ನು ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಇನ್ಯಾವ್ದು ಮಾಡ್ಬೇಕಣ್ಣ? ಇಲ್ಲ ಮಗ, ರಿಜಿಸ್ಟರ್ ಆಯ್ತು, ಆದ್ರೆ ಸ್ವಲ್ಪ ಜಾಸ್ತಿ ಅದ್ರಲ್ಲಿ ಕಾಣಿಸ್ತಾ ಇದ್ದಿದ್ದು ನಮ್ಮ ಮಿಮಿಕ್ರಿ ರಾಜಣ್ಣ. ಆಕ್ಚುಲಿ ನಾನು ತುಂಬಾ ಕಡೆ ಹೋದಾಗೆಲ್ಲ ಜನ ಬಂದು ತಪ್ಕೊಂಡವ್ರು ಏನ್ ತಪ್ಪು ಮಾಡ್ತೀಯ, ಏನ್ ಇದ್ ಮಾಡ್ತೀಯ ಅಂತ. ಇಲ್ಲಿ ಯಾಕೆ ರಿಜಿಸ್ಟರ್ ಐತಿಲ್ಲ? ಅಥವಾ ನಂಗೆ ಗ್ರಾಚಾರ ಸರಿ ರಿಜಿಸ್ಟರ್ ಬುಕ್ ತಂದಿಲ್ಲ, ಅದಕ್ಕೆ ರಿಜಿಸ್ಟರ್ ಆಗ್ತಾ ಇಲ್ಲ ಕಣ್ರು. ಎಲ್ಲಿದ್ದೆ ಇಲ್ಲಿ ತನಕ ಸತ್ಯ ಓದಿಯಲ್ಲ, ಇಲ್ಲಾಂದ್ರೆ ನಮ್ ಸ್ಕಿಟ್ಟ ರಿಜಿಸ್ಟರ್ ಆಗ್ತಿರ್ಲಿಲ್ಲ. ಇಲ್ಲ ರಿಜಿಸ್ಟರ್ ಆಗಿದೆ. ಸೂಪರ್ ಆಗಿ ಆಕ್ಟ್ ಮಾಡಿದಾರೆ. ಅಂಡ್ ಆನಂದ್ ಸರ್ ಹೇಳ್ದಂಗೆ ಈ ಎಲ್ಲ ಸಮಸ್ಯೆಯಲ್ಲಿ ಅವರ ಮನೆ, ಮಠ, ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು ಎಲ್ಲವನ್ನ ಬಿಟ್ಟು, ಅಂಡ್ ನಾವು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ನೋಡ್ತಿದ್ವಿ ಸರ್. ಮಳೆ ಇದ್ದಾಗ್ಲೂ ಕೂಡ ಕೆಲವೊಬ್ರು ಪೊಲೀಸ್ ಅವರು ಪಾಪ ಎಲ್ಲರನ್ನ ಮನೆಗೆ ಇದ್ ಮಾಡ್ತಿದ್ದು ಎಲ್ಲ. ಸೊ ಅಂತ ಎಲ್ಲ ಪೊಲೀಸ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಅಂಡ್ ಸದಾ ಅನೋರೆ, ನೀವು ಸದಾ ಹೇಳಿದ್ರಲ್ಲ, ಅದಕ್ಕೆ ಸದಾ ಪರ್ಫಾರ್ಮೆನ್ಸ್ ನ ಈಗ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ನ ಅದ್ ನಂಗೆ ತೆಗೆದು ಇನ್ನೊಬ್ರು ಪರಕಾಯ ಪ್ರವೇಶ ಅದ್ರೊಳಗೆ ಮಾಡ್ತಾರೆ ಇವಾಗ. ಯಾರ್ ಸರ್ ಆ ಪುಣ್ಯವಂತ? ಓನ್ಲಿ ಸುನೀಲ. ಅಲ್ಲ ಸರ್, ಏನ್ ಮಾಡ್ಬೇಕು ಇವಾಗ? ಸಾಹೇಬ್ರಿಗೊಂದು ಸೆಲ್ಯೂಟ್ ಹೊಡಿರಪ್ಪ ಬಾಡಿ. ಏನೋ ಮಾಡ್ತಾ ಇದ್ಯಾ? ಅಲ್ಲಕ್ಕ, ನಾನು ಇವಾಗ ಡೈಲಾಗ್ ಹೇಳ್ಬೇಕಾ? ಹೌದು, ಆಬ್ವಿಯಸ್ಲಿ. ಕುಡ್ಕ ಬರ್ಲೆ, ಕುಡ್ಕ ಬಂದ್ ಮಾತಾಡ್ಸಪ್ಪ. ಸರ ನಮಸ್ಕಾರ ಸರ. ಯಾರು ನೀನು? ಮನುಷ್ಯ ರೀ. ಮನುಷ್ಯನ್ ತರ ಕಾಣ್ತಿಲ್ಲಲ್ಲ ನೀನು. ಮತ್ತೆ ಇನ್ನೇನ್ ಕಾಣತೀನಿರಪ್ಪ ನಿಮ್ಗ? ದೊಡ್ಡ ಕಳ್ಳನ್ ತರ ಕಾಣ್ತಿದ್ಯಾ. ಕಳ್ಳ ನಮ್ ಇನ್ನೊಂದ್ ಕೆಲ್ಸ್ರಿ ಅದ. ಹೌದಾ? ಮತ್ತೆ ಮತ್ತೇನ್ ಹೇಳ್ಬೇಕ್ರಿ ಸರ? ಸಾಯಿ ಕುಮಾರ್ ಸರ್ ತರ ಮಾತಾಡೋ. ಹಂಗ್ ಬರಲ್ಲ ಅಕ್ಕ, ಮತ್ತೆ ಯಾರಾದ್ರೂ ಬಂದು ಹೊಡೆದ್ ಬಿಡ್ತಾರೆ. ಒಂದೇ ಸದಾ ಒಂದೇ ಒಂದ್ ಲೈನ್ ಹೇಳಿ. ನೀವು ಹೇಳಿಕೊಡಿ, ಒಂದ್ ಲೈನ್ ಹೇಳಿ. ಆ ಮ್ಯಾನೇಜರ್ ನೀನ್ ನೋಡ್ಕೋ. ಕಣ್ಣಿಗೆ ಕಾಣೋ 3 ಸಿಂಹಗಳು ನ್ಯಾಯ, ನೀತಿ, ಧರ್ಮದ ಪ್ರತೀಕವಾದ್ರೆ, ಕಣ್ಣಿಗೆ ಕಾಣುವ 3 ಸಿಂಹಗಳು ನ್ಯಾಯ, ನೀತಿ ಪ್ರತೀಕವಾದರೆ, ಕಾಣದೇ ಇರೋ 4ನೇ ಸಿಂಹನೇ, ಕಾಣದೇ ಇರೋ 4ನೇ ಸಿಂಹನೇ, ಕಾಣದೇ ಇರೋ 4 ಸಿಂಹನೇ, ಕಾಣದೇ ಇರೋ 4-5 ಸಿಂಹ ಅಲ್ಲ, 4ನೇ ಸಿಂಹ. 4-5 ಸಿಂಹ. ಕಾಣದೇ ಇರೋ 4ನೇ ಸಿಂಹನೇ, ಕಾಣದೇ ಇರೋ 4ನೇ ಸಿಂಹನೇ. ಈ ಬೆಂಗಳೂರಲ್ಲಿ ಏನೇ ಅನ್ಯಾಯ
ಅತ್ಯಾಚಾರ ನಡೆದ್ರು ಈ ಬೆಂಗಳೂರಲ್ಲಿ ಏನೇ ಅತ್ಯಾಚಾರ ಅನ್ಯಾಯ ನಡೆದ್ರು ಜನರು ಫೋನ್ ಮಾಡೋದು ನನಗೇನೆ. ಜನರು ಫೋನ್ ಮಾಡೋದು ನನ್ಗೇನೆ. ಏ ಸಂತು ನೀ ಹೇಳು, ಸುನಿಲ್ ಮಾಡಿದ್ ಮಿಮಿಕ್ರಿ ಯಾರ್ದು? ಅದು ಇವ್ರದು, ಯಾರ್ದು? ದೊಡ್ಡಣ್ಣ ಅವ್ರದ್ದು. ಚೆನ್ನಾಗ್ ಮಾಡಿದೆ ದೊಡ್ಡಣ್ಣ ಅವ್ರದ್ದು. ಸದಾ ಅಲ್ಲಿ ಮುಖ್ಯಮಂತ್ರಿ ಚಂದ್ರು ಸರ್ ತರ ಮಾಡಕ್ ಹೋದ. ಚೆನ್ನಾಗ್ ಬಂತು ಆಕ್ಚುಲಿ, ಮಿಮಿಕ್ರಿ ವರ್ಕೌಟ್ ಆಯ್ತಲ್ಲಿ. ನೀನ್ ಹೆಂಗ್ ಕಲ್ಸ್ಕೊಟ್ಟಿದ್ದಂಗ್ ಮಾಡಿದೆ ಅನ್ಕಂದ. ನನ್ನ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ ಒಂದು ಹೆಮ್ಮೆ ಕಳಿಸೋದ. ಸೂಪರ್ ಸೂಪರ್ ಲವ್ಲಿ ಸರ್. ಆಲ್ ಓಕೆ ಸರ್, ಚೆನ್ನಾಗಿತ್ತಲ್ಲ? ಓಕೆ, ಫಂಟಾಸ್ಟಿಕ್, ಫ್ಯಾಬ್ಯುಲಸ್, ಸೂಪರ್. ಒಳ್ಳೆ ಮೆಸೇಜ್ ಇಟ್ಕೊಂಡು ಚೆನ್ನಾಗಿ ಎಲ್ಲರೂ ಪರ್ಫಾರ್ಮ್ ಮಾಡಿದ್ರಿ. ಸೊ ಮತ್ತೊಮ್ಮೆ ಮಗದೊಮ್ಮೆ ಇದು ನಗು, ಅದ್ರ ಜೊತೆ ಇದ್ದಂತ ಮೆಸೇಜ್ ನ ದಯವಿಟ್ಟು ಮರಿಬೇಡಿ. ಸಣ್ಣ ಸಣ್ಣ ಕಾರಣಗಳಿಗೋಸ್ಕರ ಹೊರಗೆ ಬಂದು ದೊಡ್ಡ ಆಪತ್ನಲ್ಲಿ ಸಿಗಾಕೋಬೇಡಿ ಅಂತ ಒಂದು ಮನವಿನ ಮಾಡ್ತಾ ಈ ಎಲ್ಲ ಆರ್ಟಿಸ್ಟ್ಗೆ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನು ಅವರೇ, ಹಾ ಸರ್. ಈ 2ನೇ ಅಲೆ 3ನೇ ಅಲೆ ಜೊತೆಗೆ ನಿಜವಾದ ಅಲೆ ನಾನಿದ್ದೀನಿ ಅಂತ ಚಂಡಮಾರುತದ ಅಲೆ ಕೂಡ ಬಂದ್ಬಿಡ್ತೀರಿ. ಈ ಅಲೆಗಳಿಗೆ ವಿರುದ್ಧವಾಗಿ ಈಗ ಇನ್ನೊಂದು ಅಲೆ ಜೋರಾಗಿ ಬೀಸ್ತಾ ಇದೆ ಅಂತೀರಿ ಸರ್. ಯಾವ ಅಲೆ ಏನ್ ಜೋರಾಗಿ ಬೀಸಿದ್ರೆ ಏನ್ ಸರ್, ಆದ್ರೆ ಆ ಅಲೆ ಯಾವ್ದು ಅಂತ ಹೇಳೋದಕ್ಕಿಂತ ಕೇಳೋದೇ ಚಂದ ಸರ್. ತಮ್ಮ ಹಾಡಿನ ಮೂಲಕ ನಮಗೆಲ್ಲ ಕಿಕ್ ಕೊಡುವಂತ ಅಲೆಯನ್ನ ಎಬ್ಸೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ವಿಜೇತ್ ಹಾಗೂ ಅರುಂಧತಿ. ಸುಂಟರ ಗಾಳಿ ಡೊಳ್ಳು ಬಡಿಸಿತು ಹುಡುಗನ್ನ, ಚೆಂಗು ಚೆಂಗಾಲಿ ಚೆಂಗು ಚೆಂಗಾಲಿ ಸಿಲ್ಲು ಹೊಡಿಸಿತು ಹುಡುಗಿನ. ಕಾಲ್ ಶೀಟು ಕೇಳದೆ ಕನ್ಫರ್ಮ್ ಮಾಡದೆ ಕಚ್ಚಿಕೊಂಡೆ ಬಿಡ್ತು ಪ್ರೀತಿನ. ಕಣ್ಮುಚ್ಚಿ ಕುಂತರು ಕನ್ಫ್ಯೂಸ್ ಆಗಿದ್ದರು ಕಳಚಿಕೊಂಡೆ ಬಿಡ್ತು ಹೃದಯನ. ಸುಂಟರ ಗಾಳಿ ನಮ್ ಸುಂಟರ ಗಾಳಿ. ಸುರುಕು ಅಂತು ಕೆನ್ನೆ ಸರಕು ಅಂತು ಯಾಕೆ ಕಿರಿಕ್ಕು ಮಾಡ್ತೀಯೇ ಮಾಡ್ತೀಯೇ ಮಾಡ್ತೀಯೇ. ನಿನ್ನ ದಾವಣಿ ಲಂಗದ ಬರ್ಸೆ ಬರ್ಸೆ ಕತ್ತು ಒಂದೊಂದು ಅಂಗಕ್ಕೂ ಕಡ್ಲೆ ಪರಸೆ. ನರ ನರದ ಸಂತಿಯ SMS ಓದುತ್ತಾ ಕುಂತಿಯ ಚಿಗರಿ ಮಿಸೆ. ನಿನ್ನ ಗುಂಡಿಗೆ ಒಳಗೊಂದು ವಸ್ತು ಕಣೆ, ಅದು ಟಚ್ಚಾದ ಕೂಡ್ಲೆ ನಾ ಸುಸ್ತು ಕಣೆ. ಗಾಳಿ 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 ಸುಂಟರ ಗಾಳಿ ರಂಗು 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 ರಂಗೋಲಿ. ಗಾಳಿ 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 ಸುಂಟರ ಗಾಳಿ ರಂಗು 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 ರಂಗೋಲಿ.
ಚೆಂಗಾಲಿ ಚೆಂಗು ಚೆಂಗಾಲಿ. ಗಾಳಿ ಬಂದ್ ಕಡೆ ತೂರ್ಕೊಳ್ಳಲು ತೂರ್ಕೊಳ್ಳಲು ತೂರ್ಕೊಳ್ಳಲು. ವಾ ವಾ ಬರ್ಲಿ ಚಪ್ಪಾಳೆ ವಿಜೇತ್ ಹಾಗೂ ಅರುಂಧತಿಗೆ. ಥ್ಯಾಂಕ್ ಯು. ಅಂಡ್ ಯಾರ್ ಸಾಂಗ್ ಇದ್ದು ನಮ್ಮ ಕ್ರೇಜಿ ಕ್ವೀನ್ ರಕ್ಷಿತಾ ಮೇಡಮ್ಗೆ. ಅರುಂಧತಿ ಅವರೇ, ನೀವಿದ್ದೀರಾ ಅಂತ ಈ ಹಾಡು ಕೊಡ್ತಾರ ಅಥವಾ ಈ ಹಾಡಿದೆ ಅಂತ ನಿಮ್ಮನ್ನ ಕರೆಸ್ತಾರ? ಯಾಕಂದ್ರೆ ನೀವು ಬರೀ ಈ ಟೈಪ್ ಆ ಟೈಪ್ ಸಾಂಗ್ಸ್ ಆಡ್ತಿರಲ್ಲ. ಲಾಸ್ಟ್ ಟೈಮ್ ಬಂದ್ರಿ ಜಟಕ ಕುದುರೆ ಅತ್ತಿ ಪ್ಯಾಟೆಗೆ ಹೋಗೋಮ ಅಂದ್ರಿ, ಕುದುರೆ ಕೃಷ್ಣ ಅಂದ್ರಿ. ಈಗ ಗಾಳಿ ಬಂದ್ ಕಡೆ ಈಗ ಗಾಳಿ ಬಂದ್ ಕಡೆ ತೂರ್ಕೊಳ್ಳಲ್ಲ. ತೂರ್ ಏನ್ ಇನ್ನೊಂದ್ಸಲ ಹೇಳು. ಗಾಳಿ ಬಂದ್ ಕಡೆ ತೂರ್ಕೊಳ್ಳಲು ತೂರ್ಕೊಳ್ಳಲು ತೂರ್ಕೊಳ್ಳಲು. ಎಲ್ಲಿ ಗಾಳಿ ಬಿಡ ಬರೋದಕ್ಕೆ ಜಾಗನೇ ಇಲ್ಲ, ಎಲ್ಲ ತೂರ್ಕೊಂಡ್ಬಿಟ್ರಲ್ಲ. ಏ ಸರ್ ಏನ್ ನಡೀತಿದೆ ಸರ್ ಇಲ್ಲಿ ಪರ್ಫಾರ್ಮೆನ್ಸ್? ಇವರಿಬ್ಬರನ್ನ ಕರ್ಸಿದೀವ. ಈ ಜಡ್ಜ್ಗಳಿಲ್ಲ ಅಂತ ಒಂದು ವಿಷಯನ ಮನ್ಸಲ್ಲಿ ಇಟ್ಕೊಂಡು ನೀವ್ ಆಡಿದ್ದೆ ಆತ. ಇಲ್ಲಿವರೆಗೂ ಕೋಳಿ ಕಳ್ಳ ಸೂರಜ್ ಹಿಂಗಿದ್ದ ಅಂತ ಇತ್ತು, ಈಗ ಸಂತು ನೀನು ಹಿಂಗ ಆಗ್ಬಿಟ್ಟಿದ್ಯ. ಈಗ ನಾವೆಲ್ರು ಸೇರಿ ಒಂದ್ ಗೇಮ್ ಆಡ್ತೀವಿ. ಈ ಆಟದ ಹೆಸರು ಸಿಕ್ಕದವ್ರಿಗೆ ಬದ್ನೆಕಾಯಿ ಅಂತ. ಓಕೆ ಸರ್, ವಿಜೇತ್ ಅರುಂಧತಿ ಇಲ್ಲಿ ಆಲ್ರೆಡಿ ಇದಾರೆ ಸರ್. ಓಕೆ, ಬಾ ಕೋಳಿ ಕಳ್ಳ ಬಾ. ಅವ್ರ ಜೊತೆ ತುಂಬಾ ಮೋಹನ, ನೋಡೋದಕ್ಕೆ ಸ್ವಲ್ಪ ಎಲ್ಲ ಸಣ್ಣ ಸಣ್ಣಗಿರೋರು ಬನ್ನಿ. ಸಾಕ್ಷಿ, ಮಿಂಚು, ಮಂಥನ, ಸೂರ್ಯ ಬಾ. ಈಗ ಸರ್ಕಲ್ ಮತ್ತು ಬದನೆಕಾಯಿ ಬರ್ಲಿ. ಹೇಳ್ಬಿಡ್ತೀನಿ ಈಗ ರೂಲು. ಈಗ ಮ್ಯೂಸಿಕಲ್ ಚೇರ್ ನ ನೋಡಿದೀರಾ, ಆದ್ರೆ ಇದು ಮ್ಯೂಸಿಕಲ್ ಕಾಯಿ. ಇದು ಅಂತಿಂತ ಕಾಯಿ ಅಲ್ಲ, ಹಾಗಲಕಾಯಿ. ಸೊ ಮ್ಯೂಸಿಕ್ ಪ್ಲೇ ಆಗ್ತಾ ಇದ್ದಂಗೆನೆ ನೀವು ರೌಂಡ್ ಓಡ್ತಾ ಇರ್ತೀರಿ ಎಲ್ಲಾರು. ಮ್ಯೂಸಿಕ್ ಆಫ್ ಆಗಿದ ತಕ್ಷಣ ರಬಕ್ ಅಂತ ಒಳಗಡೆ ಹೋಗಿ ಒಬ್ಬೊಬ್ರು ಒಂದೊಂದೇ ಕಾಯಿನ ತಗೋಬೇಕು. ಓಕೆನಾ? ಸೊ ಯಾರ ಕೈಲಿ ಕಾಯಿ ಇರಲ್ಲ ಅವ್ರಿಗೆ ನಾವ್ ಏನ್ ಪನಿಷ್ಮೆಂಟ್ ಅಂತ ನಾವು ಅನಿಶ್ಚರು ಡಿಸೈಡ್ ಮಾಡಿ ಹೇಳ್ತೀವಿ. ಸೊ ಡಾನ್ಸ್ ಮಾಡ್ಕೊಂಡು ಓಡ್ತಾ ಇರ್ಬೇಕು, ಸುಮ್ನೆ ರೌಂಡ್ ಮಾಡೋದಲ್ಲ ಮ್ಯೂಸಿಕ್ ಗೆ. ಓಕೆ, ರೆಡಿ? 3, 2, 1 ಮ್ಯೂಸಿಕ್. ಡ್ಯಾನ್ಸ್. ಡ್ಯಾನ್ಸ್ ಮಾಡಬೇಕು, ಜಾಗಿಂಗ್ ಅಲ್ಲ. ವಾವ್, ಅಯ್ಯಪ್ಪ. ಒಬ್ರು ಯಾಕೆ ನೀವು ಒಂದ್ ನಿಮಿಷ, ಹೇಳ್ಕೊಂಡು ಹೋದ? ಇಬ್ರು ಹುಡುಗಿರು ಒಂದೇ ಹಾಗಲಕಾಯಿಗೆ ಜಗಳ ಆಡ್ತಾ ಇದಾರೆ. ಥರ್ಡ್ ಅಂಪೈರ್ ಡಿಸಿಷನ್ ಆಧಾರದ ಮೇಲೆ ಸೋತಿರೋದು ಅಥವಾ ಈ ರೌಂಡ್ ಇಂದ ಆಚೆ ಹೋಗ್ತಾ ಇರೋರು ಬೇಬಿ ಮಂಥನ. ಒಂದ್ ನಿಮಿಷ, ಒಂದ್ ನಿಮಿಷ ಬನ್ನಿ, ಪನಿಷ್ಮೆಂಟ್ ಇದೆ. ಇನ್ನೊಬ್ರು ಯಾರು? ಎಲ್ಲರಿಗೂ ಸಿಕ್ಕಿದ್ಯಾ? 10 ಜನಕ್ಕೆ 8 ಹಾಗಲಕಾಯಿ ಅಂದ್ರೆ 9 ಕಾಯಿ ತೋರಿಸಿ ಅಲ್ಲೋಳಿ ಬಾಪ ರಾಜಣ್ಣ ಬಾ ಬಾ, ಈ ಸರ್ಕಲ್ ಒಳಗ್ ಬಾ, ಇಲ್ಲಿ ಎಲ್ಲೋ ಮಾರ್ಕ್ ಒಳಗ್ ಬಾ. ಬನ್ನಿ ಮಂಥನ ಅವ್ರೆ. ಈಗ ಕಾಂಪಿಟೇಷನ್ ಆದ್ಮೇಲೆ ಪನಿಷ್ಮೆಂಟ್ ಇದೆ ಅಂತ ನಾವು ಹೇಳಿದೀವಿ ಸರ್. ಹೌದು, ಪನಿಷ್ಮೆಂಟ್ ಸರ್, ಆ ಪನಿಷ್ಮೆಂಟ್ ಕೊಡೋಣ. ಅದೇ ಕೊಡೋಣ. ತಗೊಳ್ಳಿ, ಏನಿಲ್ಲ ಇಟ್ಕೊಳ್ಳಿ. ಏನಿಲ್ಲ, ಏನಂದ್ರೆ ಏನು ಇಲ್ಲ. ಈ ಹಾಗಲಕಾಯಿ ನಿಮಗ್ ಸಿಗ್ಲಿಲ್ಲ ಅಲ್ವಾ? ಈ ಪನಿಷ್ಮೆಂಟ್ ಏನಂದ್ರೆ ಆ ಹಾಗಲಕಾಯಿನ ನೀವು ತಿನ್ಬೇಕು. ಒಳ್ಳೆ ಮಿನಿಟ್. 2, 1 ಈಟ್. ಸೌತೆಕಾಯಿ ತರ ತಿಂತಾವನಲ್ಲ ಅವನು. ಕಚ 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 ಕಚ. ಮಂಥನ, ನಿನ್ನ ಮನಸ್ಸಿನ ಭಾವನೆ ತೋಡ್ಕೋ. ಟೇಸ್ಟ್ ಹೆಂಗಿತ್ತು? ಫಾರ್ ದ ಫಸ್ಟ್ ಟೈಮ್ ಮ್ಯಾಮ್ ಇಂತ ಕೆಟ್ಟ ಟೇಸ್ಟ್ ಏನೋ ತಿಂದಿರೋದು ನಾನು. ಅಷ್ಟು ಕೆಟ್ಟದಾಗಿದೆ, ತಿನ್ನಕ್ಕಾಗ್ತಿಲ್ಲ. ಬಟ್ ಪನಿಷ್ಮೆಂಟ್ ಅಂತ ಬಟ್ ನಿಂಗೆ ಒಂದ್ ವಿಷಯ ಕ್ಲಾರಿಟಿ ಗೊತ್ತಾಯ್ತಾ? ಏನು? ಅದ್ ತಿಂದಾದಾಗಿಂದ ಎಲ್ಲ ಕಲರ್ ಡಿಮ್ ಆಗ್ತಾ ಇದೆ. ದಟ್ ಮೀನ್ಸ್ ಆ ಫಂಗಸ್ ಕಡಿಮೆ ಆಗ್ತಾ ಇದೆ.
ಇವನು ಜೋಶಲ್ಲಿ ಫಸ್ಟ್ ತಿನ್ನ ವಾಹ ಲೀಟ್ ಅಂತ ಹೇಳಿ ಆಮೇಲೆ ಏನಾಯ್ತು ಸರ್ ಇವ್ನಿಗೆ? ಏನಾಯ್ತಾ ಬಿಟ್ಬಿಟ್ಟೆನಾ? ಬೀಜ ಅಡ್ಡ ಬಂತು ಸರ್. ಬೀಜ ಅಡ್ಡ ಬಂತ? ಬೀಜ ಅಡ್ಡ ಬಂದ್ರೆ ಸೈಡ್ಗೆ ಇಟ್ಬಿಟ್ಟು ತಿನ್ಬೇಕು. ಓಕೆ, ಸೊ ನೀವಿಬ್ರು ಕುತ್ಕೊಳ್ಳಿ. ಇಲ್ಲಿ ನೋಡಿ ಎಲ್ಲಾ ಶುಂಠಿಗಳು. ಇದು ಶೇಪ್ ಮುರಿತು ಅಂತಂದ್ರೆ ಚಿಕ್ಕ ಪೀಸ್ ಯಾರ ಕೈಲಿರುತ್ತೋ ಅವ್ರು ಔಟ್ ಅಷ್ಟೇ. ಆನ್ ದ ಕೌಂಟ್ ಆಫ್ 3, 2, 1 ಮ್ಯೂಸಿಕ್. ಸರ್ಕಲ್ ಕವರ್ ಮಾಡಿ ಸರ್ಕಲ್. ಬಿಸ್ಕೆಟ್ ಅರುಂಧತಿ ಬಾ. ಈ ರೌಂಡಿನ ಕ್ಲಿಯರ್ ವಿನ್ನರ್ ಅರುಂಧತಿ ಅವರು. ಮಿಂಚು, ನೀನ್ ಬಿದ್ದಿದ್ ಫೋರ್ಸ್ಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಗೋಯ್ತದು. ಮೊದಲನೆಯ ವಿನ್ನರ್ ಅರುಂಧತಿ ಅವರು. ಮುಂದೆ ಬನ್ನಿ. ನೆಕ್ಸ್ಟ್ ಯಾರು ಚೆಕ್ ಮಾಡೋಣ. ಸೂರ್ಯ ಶುಂಠಿ ತಗೊಂಡ್ರೆ ಕಡ್ಲೆಕಾಯಿ ತಗೊಂಡ್ರೆ. ಸೂರ್ಯ ಮತ್ತೆ ಸರ್ ಇವರಿಬ್ರಲ್ಲಿ ನೋಡಿ ಸರ್ ಯಾರು ಅಂತ. ಇವನೇ ಬಾಮ. ಕಮಾನ್ ಕಂದ ನಿಂತ್ಕೋ. ಸ್ಮಾಲ್ ಟ್ವಿಸ್ಟ್ ಇದೆ ಸರ್. ಇವರಿಬ್ರು ಶುಂಠಿ ತಿನ್ಬೇಕಾರೆ, ಸೂರ್ಯ ಶುಂಠಿ ತಿನ್ಬೇಕಾರೆ ಒಂದು ಫೇಮಸ್ ವಾಕ್ ಇದೆಯಲ್ಲ, ಮ್ಯಾನರಿಸಮ್, ಆ ಸೊಟ್ಕಾಲ ಅದನ್ನ ಮಾಡ್ಕೊಂಡೇ ಶುಂಠಿ ತಿನ್ಬೇಕು. ಅದರೇ ಶುಂಠಿ ಶುಂಠಿ ತಿಂದ ಅನುಭವ ಹೆಂಗಿತ್ತು ಹೇಳಿ. ರಾಕಿ ಎಷ್ಟು ದಿವಸದ ಹಠ ಸಾತ್ ನೀವು. ರಾಕಿ ಬಾ. ಯಾವ ಕಡೆ ನೀರು ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಫುಲ್ ಖಾರ ಖಾರ. ರಾಕಿ ಸರ್ ನಂದೊಂದು ರಿಕ್ವೆಸ್ಟ್. ಸೂರ್ಯನ್ ನಡಿಗೆನ ಒಂದ್ಸಲಿ ಆಶಾ ಟ್ರೈ ಮಾಡ್ಬೇಕು ಅನ್ನೋದು ನಂದೊಂದು ಆಸೆ ಸರ್. ಬಾ 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 ಆಶಾ, ನಾವ್ ರೆಡಿ. ಪಾಪ ಸೂರ್ಯ ಮಾಡಿದ್ದೆ ನಗು ಬರ್ಲಿಲ್ಲ ನನಗೆ. ಆಶಾ ಮಾಡಿದ್ದೆ ನನಗೆ ಸೂಪರ್ ಅನ್ಸಿತ್ತು. ಆಶಾ ಅಮೇಸಿಂಗ್ ಯುವರ್. ಆಶಾಗೊಂದು ಸ್ಪೆಷಲ್ ಚಪ್ಪಾಳೆಪ್ಪ. ಸಚ್ಚ ಡಾರ್ಲಿಂಗ್. ಬಾ ಸೂರ್ಯ ಕುತ್ಕೋ, ಆಶಾ ಪಕ್ಕ. ಈಗ ಈ ವೃತ್ತದ ಒಳಗೆ 4 ಮೂಲಂಗಿ ಇದೆ. ರೆಡಿ ಮ್ಯೂಸಿಕ್. ಚುಟು ಚುಟು ಅಂತೈತಿ ನನಗ ಚುಮು ಚುಮು ಆತೈತಿ. ಚುಟು ಚುಟು ಅಂತೈತಿ. ಎಲ್ಲರೂ ವಿಜೇತರು ಕೈಲಿಡಿದಿರೋ ಮೂಲಂಗಿಯನ್ನು ಎತ್ತಿ ತೋರಿಸಿ. ಭವಾನಿ ಮತ್ತೆ ಮಿಂಚು ಈ ಆಟದಲ್ಲಿ ಸೋತಿದ್ದಾರೆ. ಮೂಲಂಗಿನ ನಿಮ್ಮ ಸ್ಟೈಲ್ ಅಲ್ಲಿ ತಿನ್ಬೇಕು. 5, 6, 7 ಗೋ. ಮಿಂಚು ಕೈಯಲ್ಲಿ ಮೂಲಂಗಿ, ಮುಖವೂ ಆಗಿದೆ ಕಮಂಗಿ.
ಚೆನ್ನಾಗಿತ್ತು, ವೆರಿ ನೈಸ್. ಥ್ಯಾಂಕ್ ಯು ಭವಾನಿ, ಥ್ಯಾಂಕ್ ಯು. ನಾವು ವಾಟ್ ನೆಕ್ಸ್ಟ್? ಅಂಡ್ ಈಗ ನೀವು 4 ಜನ ಹಿಂದೆ ತಿರ್ಕೋಬೇಕು. ಇದು ಲಾಸ್ಟ್ ರೌಂಡ್. ಸೊ ಇಲ್ಲಿ ಒಂದು ತರಕಾರಿ ಇಟ್ಟಿರ್ತೀವಿ ನಾವು, ಅದ್ ಯಾರಿಗೆ ಸಿಗುತ್ತೆ ಅವರೇ ವಿನ್ನರ್. ಹೌದು, ಆ ಕಡೆ ನೋಡಿ, ಆ ಕಡೆ ನೋಡಿ. ಮ್ಯೂಸಿಕ್. ಎಲ್ಲಿಗೆ ಪಯಣ, ಯಾವುದು ದಾರಿ, ಏಕಾಂಗಿ ಸಂಚಾರಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ. ಈ 3ನೇ ಸುತ್ತಲ್ಲಿ ಕೋಳಿ ಕಳ್ಳ ಕೋಳಿ ಕಳ್ಳ ಕೋಳಿ ಕಳ್ಳ ಜಾರಿ ಬಿದ್ದ, ತಾನು ಕದ್ದ ಕೆಂಪು ಕೋಳಿ ಕೂಗಿಕೊಂಡು ಸಿಕ್ಕಿಬಿದ್ದ. ಹಿರಣ್ಮಯಿ ವಿನ್ನರ್ ಆಗಿದ್ದಾರೆ. ನನ್ನ ಪ್ರಕಾರ ವಿನ್ನರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿರಣ್ಮಯಿ ಬಚಾವ್ ಆಗಿದ್ದೀರಾ. ಅಂಡ್ ಸಾಕ್ಷಿ ಅಗಿಬೇಕು, ನುಂಗಂಗಿಲ್ಲ. Got the man with the plan right here. Bringing swagger down man right here. Leaving up on Sibia. Yeah, clap for me man right here. Got the man with the plan right here. Bringing swagger down man right here. Leaving up on sipping on beer. Yeah, clap for me man right here. ಸೂಪರ್ ಮಗ. ನೆಕ್ಸ್ಟ್ ಸಾಕ್ಷಿ, ಮ್ಯೂಸಿಕ್. ಸಾಕ್ಷಿ ಹಾಟ್, ಸಾಕ್ಷಿ ಸಾಕ್ಷಿ ಸಾಕ್ಷಿ. ಸಖತ್ ಹಾಟ್ ಮಗ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ. ತಿನ್ನ ನುಂಗಂಗಿಲ್ಲ, ನುಂಗಂಗಿಲ್ಲ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಇಲ್ಲ, ನಿಜವಾಗ್ಲೂ ಇದು ಮೆಣಸಿನ್ಕಾಯಿ ತಿನ್ನೋ ಸ್ಪರ್ಧೆಯಲ್ಲಿ ಯಾರು ವಿಜೇತರು ಅಂತಿದ್ರೆ ಅದು ಸಾಕ್ಷಿ ಅವರೇನೆ. ಅಂಡ್ ಈ ಒಂದು ಗೇಮ್ ಅಲ್ಲಿ ವಿನ್ನರ್ ಆಗಿರೋದು ಗಗನ ಅಲಿಯಾಸ್ ಹಿರಣ್ಮಯಿ. ಸರ್, ಈಗ ಬರ್ತಿರೋರು ಕಿಚ್ಚ ಸುದೀಪ್ ಸರ್ ಅವರ ಪಕ್ಕ ಅಭಿಮಾನಿ ಸರ್. ಓಹೋ, ಹಾಗಾದ್ರೆ ಇಲ್ಲಿ ಕಿಚ್ಚು ಹಚ್ಚೋದು ಗ್ಯಾರಂಟಿ. ಅಷ್ಟೇ ಅಲ್ಲ ಸರ್, ಇವರು ತಂದೆಗೆ ತಕ್ಕ ಮಗ ಅಂತಾನೆ ಫೇಮಸ್ ಸರ್. ಓ ಅರ್ರೆ, ಹಾಗಿದ್ರೆ ಈ ವೇದಿಕೆಗೆ ತಕ್ಕ ಸಿಂಗರ್ ಬೇಕಾರೆ. ನೀವ್ ಹೇಳಿದ್ಮೇಲೆ ನಾನು ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಲೆಟ್ಸ್ ವೆಲ್ಕಮ್ ತಂದೆಗೆ ತಕ್ಕ ಮಗ, ಗುರುವಿಗೆ ತಕ್ಕ ಶಿಷ್ಯ, ವೇದಿಗೆ ತಕ್ಕ ಕಂಟೆಸ್ಟೆಂಟ್ ಅಭಿಷೇಕ್. ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಹಾಗೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಹಾಗೆ ಗಟ್ಲ ಬಿಟ್ಟು ಉಯ್ಕೊಂಬಿಟ್ಟೆ, ಎಟ್ಲ ಮನ್ಸು ಮಾರ್ಕೊಂಬಿಟ್ಟೆ, ತಲೆಗುಳ ಬಿಟ್ಕೊಂಬಿಟ್ಟೆ, ಪಿಸ ಪಂಡು ಕರ್ಕೊಂಬಿಟ್ಟೆ, ಹಂಗೋ ಹಿಂಗೋ ಇಷ್ಟಪಟ್ಟು ಕಟ್ಕೊಂಡೇ ಬಿಟ್ಟೆ. ನಾನು ಸೂಪರ್ ರಂಗ, ನಾನು ಸೂಪರ್ ರಂಗ. ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಹಾಗೆ. ನೀನು ಸೂಪರಂಗ, ಹುಡುಗಿ ಪಾಪರಂಗ, ಹುಡುಗಿ ಮಾಡಿಕೊಂಡು ಯಾಕೆ ಈ ಭಂಗ ಭಂಗ. ಅವಳನ್ನು ನೋಡುತ್ತಿದ್ದೆ, ನಿನಗೆ ನೆನಪಿನಲ್ಲಿ ಕೊರಗಿ ಕೊರಗಿ ಹೋಗಿದೆ.
ಆಕಳ ಹಿಡ್ಕೊಂಡು ಕ್ಯಾಕರ್ ಸುಗದೈತೆ ಒಂಟಿ ಬಾಳು ಅದು ಕೂತ್ರ ಹೇಳು ಬಾಯ್ ಬಾಯ್ ಮಾಡ್ಕೊಂಡು ಯಾಕೆ ಕೊಟ್ಟು ಹೋಗೈತೆ ನನ್ನ ವಯಸ್ಸು ಹೊಸಿ ಹಾಕು ಕಾಳು ಕನ್ಸು ಸ್ವರ್ಗೋಗೈತೆ ಪ್ರೀತಿ ಪ್ರೇಮ ಎರಡು ದಪ್ಪ ಕಣ್ಮಂದ್ಕೊಂಡೈತೆ ಹೋಮ ಕೆಲ್ಸೋಗೈತೆ ಮುಂಚೆನೆ ಹೊಡೆದೆ ಕಿತ್ಕೊಂಡು ಕುಂದಾಗ್ತೈತೆ ನಾನು ಸೂಪರ್ ರಂಗ ನಾನು ಸೂಪರ್ ರಂಗ ನನ್ನ ಉಸಿರಂಗೆ ನಿನ್ನ ಹೆಸರನ್ನ ಮಕ್ಕಿತಾರ ಹೂ ಹಚ್ಕೊಂಬಿಟ್ಟೆ ನನ್ನ ಬುಳ್ಳೆಯಲ್ಲಿ ನಿನ್ನ ನೆನಪಿನ ಬಾಯೋಸ್ಕೋಪು ಸುಳು ಹಚ್ಕೊಂಬಿಟ್ಟೆ ಪನ್ಪಾಡು ಬರಿಗಂಜಿ ಊಟಕ್ಕೆ ನೀನೇನೆ ಉಪ್ಪಿನಕಾಯಿ ನಂಚ್ಕೊಂಡ್ಬಿಡ್ಲ ನಿನ್ನೆದೆಯಾಗೆ ಒಸಿದಾಗ ರೆಂಟಿಗೆ ಕೊಟ್ಬಿಟ್ರೆ ಕಾಲ್ ಚಾಚ್ಕೊಂಡ್ ಬಾಚ್ಕೊಂಡ್ಬಿಡ್ಲ ನಾನು ಸೂಪರ್ ರಂಗ ನಾನು ಸೂಪರ್ ಡೂಪರ್ ರಂಗ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ I like it ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ I like it ಗಂಡ ಪ್ರೀತಿ ಉಯ್ಕೊಂಡ್ಬಿಟ್ಟೆ ಗಂಡ ಮನ್ಸು ಮಾರ್ಕೊಂಡ್ಬಿಟ್ಟೆ ಕೂಡ ಬಿಡ್ಕೊಂಡ್ಬಿಟ್ಟೆ ಪೀಸ್ ಆಫ್ ಮೈಂಡು ಕಲ್ಕೊಂಡ್ಬಿಟ್ಟೆ ಹಂಗೋ ಹಿಂಗೋ ಇಷ್ಟಪಟ್ಟು ಕಕ್ಕೊಂಡ್ಬಿಟ್ಟೆ ನಾನು ಸೂಪರ್ ರಂಗ ನಾನು ಸೂಪರ್ ಡೂಪರ್ ರಂಗ I like it, I like it, I like it. ಸಿಕ್ಕಾಪಟ್ಟೆ ಕಷ್ಟಪಟ್ಟೆ ಸಿಕ್ಕಾಪಟ್ಟೆ ಕಷ್ಟಪಟ್ಟೆ ವೇದಿಕೆಗೆ ತಕ್ಕ ಸಿಂಗರ್ ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿ ತಂದೆ ತಾಯಿಗೆ ತಕ್ಕ ಮಗ ಅಭಿಷೇಕ್ಗೆ ಬರ್ಲಿ ಚಪ್ಪಾಳೆ. ನೀನು ಕನ್ನಡಕ ಹಾಕೊಂಡಿದ್ದಕ್ಕೆ ನೀನು ಕಾಣಿಸಿಲ್ವಾ ಅಥವಾ ನೀನ್ ಎಂಜಾಯ್ ಮಾಡ್ತಾ ಅದನ್ನೇ ಇದ್ಯಾ? ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟೆ ಅಂತ. ಅವ್ನ್ ಕನ್ನಡಕನ. ಎಂಜಾಯ್ ಮಾಡ್ತಾ ಇದ್ದೆ ಏನ್ನ ಸಾಂಗ್ ನ ಆ ಇಬ್ರು ಹುಡುಗಿರು ಬಂದು ಡಾನ್ಸ್ ಮಾಡೋದೇನ ಕರೆಕ್ಟಾ? ಡಾನ್ಸ್ ಅಲ್ಲಿ ಇಷ್ಟ ನಿಂಗೆ ಸಖತ್ತು. ಈ ತರ ಸಾಂಗ್ಸ್ ಬಂದ್ರೆ ಇಷ್ಟ ಆಗೇ ಆಗುತ್ತೆ ಸರ್ ಉಪ್ಪಿ ಸರ್ ಹಾಡ್ ಆಡಿದಾನೆ, ಬರೀ ಹಾಡ ಆಡ್ತಾನೆ, ಅವ್ನು ಮಲ್ಟಿ ಟ್ಯಾಲೆಂಟೆಡ್ ಸರ್. ಅವನು ಏನ್ ಡೈಲಾಗ್ ಹೇಳ್ತಾನೆ ಗೊತ್ತಾ ಸರ್? ಅವನು ಡೈಲಾಗ್ ಡೆಲಿವರಿ ಹೆಂಗಿರ್ಬೇಕನ್ನೋದನ್ನ ಇವನ್ ಕೇಳ್ಬೇಕು. ಈಗ ಪವರ್ಫುಲ್ ಡೈಲಾಗ್ ಆಫ್ ಉಪ್ಪಿ ಸರ್ ಹೇಳ್ಬೇಕು. ನೀನು ಉಪ್ಪಿ ಸರ್ ತರ ಡೈಲಾಗ್ ಹೇಳ್ಬೇಕು. ಕಮಾನ್. ಏನಂತ ನಾಗವಲ್ ಇದು ಬರೋ ದುರ್ಗಾಷ್ಟಮಿ ದಿನ ಬರ್ತೀನಿ ಅನ್ಬಿಟ್ಟು ಇವತ್ತು ಬಂದಿದ್ದಾಳ ಅವಳು. ಎಲ್ಲೇನವಳು ಕರ್ಕಮ್ಮನ್ನಿ ಅವಳ ಸೂಪರ್ ಕಣ. ಆಶಾ ಕೂಗ್ತಾ ಇದ್ದಾನೆ, ಕೇಳಿಸ್ತಾ ಇಲ್ವಾ? ನಾಗವಲ್ಲಿ ನೀನೇ ತರ ಆಗಿದ್ದು ಸರ್. ಸರಿಗಮಪ ಟೈಮಲ್ಲಿ ಅವಳು ನಾಗವಲ್ಲಿ ಕ್ಯಾರೆಕ್ಟರ್ ಆಗಿ ಡಾನ್ಸ್ ಆಡಿದ್ಲು ಸರ್. ಆಗ ಕಂಬದರಂಗಯ್ಯ ಅವರು ಅವಿನಾಶ್ ಅವ್ರ ಕ್ಯಾರೆಕ್ಟರ್ ಮಾಡಿದ್ರು ಸರ್. ನೋಡಕ್ 2 ಕಣ್ಣು ಸಾಲಿಲ್ಲ, ಅದಕ್ಕೆ ಇವನು ಇನ್ನೊಂದೆರಡು ಕನ್ನಡಕ ಹಾಕೊಂಡ್ ಬಂದಿರೋದು. ಈಗ ಉಪ್ಪಿ ಸರ್ ತರ ಡೈಲಾಗ್ ಹೇಳ್ಬೇಕು, ಓಕೆನಾ? ಈಗ ಆಶಾ ನಾಗವಲ್ಲಿನೇ ರಿಪ್ಲೈ ಮಾಡು. ನೀನ್ ನಾಗವಲ್ಲಿಯಾಗೆ ರಿಪ್ಲೈ ಮಾಡ್ಬೇಕು, ಓಕೆ? ನೀಲ್ ಬರ್ತೀಯಾ ನಾಗವಲ್ಲಿ? ಆಕ್ಷನ್. ಏನೋ ನಾಗವಲ್ಲಿ ಬರ್ತಾ ಇದ್ದಾಳಂತ? ಎಲ್ಲಿದ್ದಾಳ ಅವಳು? ಬರೋ ದುರ್ಗಾಷ್ಟಮಿ ದಿನ ಬರ್ತೀನಿ ಅನ್ಬಿಟ್ಟು ಇವತ್ತು ಬಂದಿದ್ದಾಳಂತ. ಎಲ್ಲಿದ್ದಾಳ ಅವಳು? ಕರ್ಕಮ್ಮನ್ನಿ ಅವಳು, ಒಂದ್ ಕೈ ನೋಡ್ಕೊಂಡ ಬೇಡ. ನಾನ್ ನಿಮ್ಮನ್ ಯಾರನ್ನು ಬಿಡಲ್ಲ, ಎಲ್ಲಾರ್ಗು ತೋರಿಸ್ತೀನಿ ನಾನ್ ಏನಂತ. ನಾನ್ ನಿಮ್ಮನ್ನೆಲ್ಲಾನು ಕೊರೋನಾ ಸೆಕೆಂಡ್ ವೇವ್ ಆಗಿ ಬಂದ್ ಕಾಡ್ತೀನಿ.
ಮಾಡ್ತೀನಿ ಗೊತ್ತಾ. ರಾರಾ ನಾಗವಲ್ಲಿ, ಏನ್ ನಿಮ್ ಪ್ರಾಬ್ಲಮ್? ಬರೋ ದುರ್ಗಾಷ್ಟಮಿ ದಿನ ಬರ್ತೀನಿ ಅನ್ಬಿಟ್ಟು ಇವತ್ ಬಂದಿದ್ದೀರಲ್ಲ. ಅದು ನೀವ್ ಬಂದ್ರಲ್ಲ, ಅದಕ್ಕೆ ನೀವೇ ನನ್ ಪ್ರಾಬ್ಲಮ್ಸ್. ನೀವ್ ಬಂದಿದ್ದಕ್ಕೆ ನಾನು ನಿಂಗ್ ಒಂಚೂರು ಟೈಮ್ ಸೆನ್ಸ್ ಅನ್ನೋದೇ ಇಲ್ವಾ? ಪೇಷನ್ಸ್ ಅನ್ನೋದೇ ಇಲ್ವಾ? ನೀವ್ ಇಂಡಿಯನ್ಸ್ ಹೀಗೆ, ಇವತ್ ಬಂದ್ರೆ ನಾಳೆ ಬರ್ತೀರಾ, ನಾಳೆ ಬಂದ್ರೆ ಇವತ್ ಬರ್ತೀರಾ. ಐ ಡೋಂಟ್ ಲೈಕ್ ದಿಸ್ ನಾಗವಲ್ಲಿ, ಐ ಡೋಂಟ್ ಲೈಕ್ ದಿಸ್. ಒಲಿ ಅಭಿಷೇಕ್ಗೆ ಒಂದು ದೊಡ್ಡ ಚಪ್ಪಾಳೆ. ಆಲ್ ದ ಬೆಸ್ಟ್ ಅಭಿಷೇಕ್, ಕೀಪ್ ರಾಕಿಂಗ್ ಮಗ, ಕೀಪ್ Thank you. ಸ್ಮೈಲಿಂಗ್. Thank you. ಥ್ಯಾಂಕ್ ಯು. ಅಕ್ಕ ಕನ್ನಡ ಹೇಳ್ತೀನಿ ನಾನ್ ಮಗನ್, ಸೂಪರ್ ವಾಗ ಸ್ಟೈಲ್ ಆಗಿ. ಸರ್, ಕಾಲ ಎಷ್ಟೇ ಅಪ್ಡೇಟ್ ಆಗಿದ್ರು ಕೂಡ ಆದ್ರೆ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಮಾತು ಯಾವತ್ತೂ ಸುಳ್ಳಾಗಲ್ಲ ಅಲ್ವಾ? ಅಯ್ಯೋ ಸುಮ್ನಿರ್ರಿ. ಟೆಲಿಕಾಸ್ಟ್ ಆದ್ಮೇಲೆ ಓಲ್ಡ್ ಈಸ್ ಅನ್ನೋದನ್ನೇ ಮರೆತು ಗೋಲ್ಡ್ ಅನ್ನೋದನ್ನ ಮಾತ್ರ ನನ್ನ ವೈಫ್ ನೆನಪಲ್ಲಿ ಇಟ್ಕೊಂಡು ಟಾರ್ಚರ್ ಕೊಡೋದಂತೂ ಬಿಡೋದಿಲ್ಲ. ನಿಮ್ ಪ್ರಾಬ್ಲಮ್ ಏನಂತ ಗೊತ್ತಾಯ್ತು ನನ್ಗೆ. ಆದ್ರೆ ನಾನಿಲ್ಲಿ ಹೇಳ್ತಿರೋದು ನಮ್ ರೆಟ್ರೋ ಗೀತೆಗಳ ಬಗ್ಗೆ ಸರ್. ಅದರಲ್ಲೂ ಮತ್ತೇರ್ಸುವಂತ ಆಗಿನ ಗೀತೆಗಳನ್ನ ಕೇಳೋದಷ್ಟೇ ಅಲ್ಲ, ನೋಡೋಕ್ ಕೂಡ ಒಂಥರ ಖುಷಿ ಆಗುತ್ತೆ. ಖಂಡಿತವಾಗ್ಲೂ ಅನ್ನೋರೆ. ಈಗ ಈ ನಮ್ಮ ಮೆಟ್ರೋ ವೇದಿಕೆಯಲ್ಲಿ ಕೂಡ ರೆಟ್ರೋ ಗೀತೆ ನರ್ತನನ ಸವಿಯುವಂತ ಸಮಯ. ಈ ಸವಿನ ನಮ್ಗೆಲ್ಲ ಕೊಡಕ್ಕೆ ಬರ್ತಾ ಇದ್ದಾರೆ. ಪ್ರೀತಿಯಿಂದ ಸ್ವಾಗತಿಸಿ ನಮ್ಮ DKD ಫ್ಯಾಮಿಲಿ, ಭವಾನಿ ಹಾಗೂ ಹಿರಣ್ಮಯ್.
ಒಂದು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ನೀಡೋದ್ರ ಮೂಲಕ ನಮ್ಮನ್ನ ಮೆಟ್ರೋ ಇಂದ ರೆಟ್ರೋ ಯುಗಕ್ಕೆ ಮತ್ತೆ ಕರ್ಕೊಂಡು ಹೋದಂತಹ ಭವಾನಿ ಹಾಗೂ ಹಿರಣ್ಮಯಿಗೆ ಒಂದು ಚಪ್ಪಾಳೆ. ಈ ಹಳೆ ರೆಟ್ರೋ ಹೀರೋಯಿನ್ಸ್ ತರನೇ ಡಾನ್ಸ್ ಮಾಡಿದ್ರಲ್ಲ ಸರ್, ಸೂಪರ್ ಆಗಿತ್ತು. ನಿಮ್ಗೆ ಇಷ್ಟ ಆಯ್ತಾ ಸರ್ ಡಾನ್ಸ್? ನನ್ಗೆ ಎಸ್ಪೆಷಲಿ ಜೋಕೆ ಇಟ್ಸ್ ಮೈ ಫೇವರೇಟ್ ಸಾಂಗ್ ಆಕ್ಚುಲಿ. ಎವರ್ ಗ್ರೀನ್ ನಂಬರ್ ಅದು ಎವ್ರಿಬಡಿ. ಎಸ್ ಸೂಪರ್. ಆಕಾರದಲ್ಲಿ ಅದು ಅಷ್ಟೇನೆ ಆ ಟೈಮಲ್ಲಿ ಬಂದಂತ ಆ ಸಾಂಗ್ಸ್ ಪರ್ಟಿಕ್ಯುಲರ್ಲಿ ಅವೆಲ್ಲವೂ ಇವತ್ತಿಗೂ ಮಾಸ್ಟರ್ ಪೀಸ್ ಎವರ್ ಗ್ರೀನ್. ಆ ನಿಮ್ ಡ್ಯಾನ್ಸ್ ಮೂಲಕ ನಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಿರಣ್ಮಯಿ ನಿಮ್ಗೆ ಹೇಳಿ ಎಷ್ಟು ಅಂಡ್ ಶಿ ಇಸ್ ಆಲ್ಸೋ ಕಾಲ್ಡ್ ಎಸ್ ಹುಚ್ಚಿ ಆಫ್ DKD. DKD ಹುಚ್ಚಿ ಹೆಂಗ್ ಅನ್ಸ್ತಾ ಇದೆ ನಿಮ್ಗೆ ಮಹಾಸಂಗಮದಲ್ಲಿ ಮತ್ತೆ ಬಂದ್ ಪರ್ಫಾರ್ಮ್ ಮಾಡಿದ್ದು? DKDಗೆ ನಾವು ಫ್ಯಾಮಿಲಿ ಮೆಂಬರ್ಸ್ ಆಗಿ ಬರ್ತಿರ್ತೀವಿ, ಅವ್ರಿಗೆಲ್ಲ ಎಂಕರೇಜ್ ಮಾಡ್ತಿರ್ತೀವಿ. ಅದು ಒಂಥರ ಬೇರೆ ತರ ಎಕ್ಸ್ಪೀರಿಯನ್ಸ್. ಆದ್ರೆ ಇವತ್ ನಾವು ಡಾನ್ಸ್ ಮಾಡಿದ್ವಿ ಒಳಗಡೆ ಇಲ್ಲಿ ಕುತ್ಕೊಂಡಾಗ ಡಾನ್ಸ್. ಹೌದು, ಅದ್ ಮಾಡ್ಬೇಕು ಅವರೆಲ್ಲ ಮಾಡ್ತಾ ಇದ್ರೆ ನಮ್ DKD ನ್ಯಾಪ್ಕ ಬರೋದು ನಮ್ಗೆ, ನಾವ್ ಮಾಡ್ತಾ ಇದ್ದಿದ್ದೆಲ್ಲ. ಮತ್ತೆ ಬಂದು ಸ್ಟೇಜ್ ಮೇಲೆ ಡಾನ್ಸ್ ಮಾಡಕ್ಕೆ ಅವಕಾಶ ಮಾಡ್ಕೊತಿದ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ಸರಿಗಮಪ ಅವ್ರನ್ನು ನೋಡಿದ್ವಿ, ಕಾಮಿಡಿ ಕಿಲಾಡಿಗಳು. ನಾನು ಫಸ್ಟ್ ಟೈಮ್ ಅವ್ರ ಆಕ್ಟರ್ನೆಲ್ಲ ನೋಡಿದ್ದು, ತುಂಬಾ ಖುಷಿ ಆಯ್ತು. ಎಷ್ಟು ಸ್ಪಾಂಟೇನಿಯಸ್ ಆಗಿ ಎಲ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ. ಸಡನ್ ಆಗಿ ನಮಗ್ ಮಾಡಿ ಅಂತ ಅಂದ್ರೆ ಸಡನ್ ಆಗಿ ಮಾಡೋದಕ್ ಬರಲ್ಲ, ಬಟ್ ಅವರೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ. ತುಂಬಾ ಖುಷಿ ಆಯ್ತು ಅಕ್ಕ. ಥ್ಯಾಂಕ್ ಯು ಹಿರಣ್ಮಯಿ. ಅಂಡ್ ಎಲಿಗೆಂಟ್ ಭವಾನಿ, ತುಂಬಾ ಖುಷಿ ಆಗ್ತಾ ಇದೆ. ಆಫ್ಟರ್ ಲಾಂಗ್ ಟೈಮ್ ನಾನು ಪರ್ಫಾರ್ಮ್ ಮಾಡಿದ್ದು. ಲಾಸ್ಟ್ ಪರ್ಫಾರ್ಮ್ ಮಾಡಿದ್ದು ಇದೇ DKD ವೇದಿಕೆ ಮೇಲೆ. ಅದಾದ್ಮೇಲೆ ಇವತ್ತೇ ಮಾಡಿದ್ದು. ಸಖತ್ ಖುಷಿ ಆಯ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಅವಕಾಶ ಕೊಟ್ಟಿದ್ಕೆ. ಅಂಡ್ ಒಟ್ಟಿಗೆ ಕಾಮಿಡಿ ಕಿಲಾಡಿಗಳು, ಸರಿಗಮಪ್ಪ ಕಂಟೆಸ್ಟೆಂಟ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಬಟ್ ಥ್ಯಾಂಕ್ ಯು ಸೋ ಮಚ್ ಭವಾನಿ ಹಾಗೂ ನಮ್ಮ ಹಿರಣ್ಮಯಿಗೆ ನಾನೊಂದು ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದ್ರೆ ಅವರಿಬ್ರು ಫ್ಯಾಮಿಲಿ ಮೆಂಬರ್ ಆಗಿ ಇಲ್ಲಿ ಬಂದು ಕೂತ್ಕೊಂಡು ನಮ್ಮೆಲ್ರಿಗೂ ನಾನು ತುಂಬಾ ಸ್ಪೋರ್ಟಿವ್ ಆಗಿ ಎಲ್ರು ಸಪೋರ್ಟ್ ಮಾಡ್ತಿರ್ತಾರೆ. ಇವತ್ತು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಕೊಟ್ಟು ನೀವಿಬ್ರು ನಮ್ಗೆ ಎಂಟರ್ಟೈನ್ ಮಾಡಿದ್ರ. ಸೊ ನಿಮ್ಮಿಬ್ರಿಗೂ ನಾವು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮೊದ್ಲೆಲ್ಲ ನಾವ್ ಯಾರೇ ಸಿಗ್ಲಿ, ಹಾಯ್ ಹೇಗಿದ್ದೀರಾ, ಮನೆ ಕಡೆ ಹೇಗಿದ್ದಾರೆ, ಊರ್ ಕಡೆ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗ್ತಿದ್ಯಾ ಅಂತ ಖುಷಿಯಾಗಿ ವಿಚಾರಿಸ್ತಾ ಇದ್ವಿ. ಆದ್ರೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ನಿಮ್ ಕಡೆ ಕರೋನಾ ಹೇಗಿದೆ ಸ್ವಾಮಿ, ಎಷ್ಟು ಕೇಸ್ ಆಯ್ತು, ಯಾರಿಗೇನಾಗಿದೆ, ಮನೆ ಕಡೆ ಹುಷಾರು, ಹೊರಗಡೆ ಹೋಗ್ಬೇಡಿ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. ಆದ್ರೆ ಇದೇ ವಿಷಯ ನ್ಯೂಸ್ ಚಾನೆಲ್ ಅಲ್ಲಿ ನ್ಯೂಸ್ ಆಗಿ ಬದಲಾದ್ರೆ ಅಲ್ಲಿಯ ನ್ಯೂಸ್ ಆಂಕರ್ಸ್ ಹೇಗೆಲ್ಲ ವರದಿ ಕೊಡಬಹುದು ಅನ್ನೋದನ್ನ ತಮ್ಮ ಹಾಸ್ಯದ ಮೂಲಕ ಹೇಳಕ್ ಬರ್ತಾ ಇದ್ದಾರೆ ನಮ್ಮ ಕಿಲಾಡಿಗಳು. ಬಾವ್ಲಿ ಅವ್ರಿಗೆ ಜೋಶು. ಮುದ್ದೆ ಸಾರು ಬಿದ್ರು, ನಿದ್ದೆಯಲ್ಲಿ ಕರ್ಕೊಂಡ್ರು, ಅವ ಜೈಲಿಗೆ ಹೋದರು, ಅಲ್ಲಿ ಬೈಲು ಸಿಕ್ಕರು. ಇವಳು ಬಂದ್ಬಿಟ್ಟವಳೆ. ಹೆಂಗಾದ್ರೂ ಮಾಡಿ ನನ್ನ ಪ್ರೋಗ್ರಾಮ್ TRP ಜಾಸ್ತಿ ಮಾಡ್ಕೊಂಡು ನಮ್ ಚಾನೆಲ್ ನಂಬರ್ 1 ಆಗ್ಬೇಕು. ಈ ನನ್ ಮಗ ಆ ನ್ಯೂಸ್ ಚಾನಲ್ ಹಾರ್ಬಿಟ್ನ. ನನ್ ಮಗ ಕಾಸು ಜಾಸ್ತಿ ಕೊಡ್ತಾನೆ ಅಂದ್ರೆ ಎಲ್ಲಿಗೆ ಬೇಕಾದ್ರೂ ಹಾರ್ಬಿಡ್ತಾನೆ. ಏನಾದ್ರೂ ಆಗ್ಲಿ ಈ ಚಾನೆಲ್ಗೆ ನನ್ನಿಂದನೇ ಹೈ TRP ಬರತಾರೆ ಮಾಡ್ಕೋಬೇಕು. ವೀಕ್ಷಕರೇ, ರಾಜ್ಯದಲ್ಲಿ ಕೊರೋನಾ ಅಟ್ಟಹಾಸ ಮಾಡ್ತಾ ಇದೆ ಮೋಸ. ಅವಾಗ ತಿನ್ಬೇಕಾಗುತ್ತೆ ಸಮೋಸ. ಕಣ್ಣಿಗೆ ಕಾಣದ ಕ್ರೂರಿ ಕೊರೋನಾ ಜೊತೆ ಆಟ ಆಡಬೇಡಿ. ಸರ್ಕಾರ ನಂಬಿ ಜೀವನ ಮಾಡಬೇಡಿ. ಅಡ್ಡದಿಡ್ಡಿ ಓಡಾಡಿದ್ರೆ ಹತ್ಬೇಕಾಗುತ್ತೆ ಯಮಧರ್ಮನ ಗಾಡಿ. ಇದೇ ಇವತ್ತಿನ ಹೈಲೈಟ್ಸ್. ನಾನು ನಿಮ್ಮ ಮರಿಗೌಡ್ರ ಮಗ ಗಿರಿಗೌಡ, ಉದ್ದೂರು ಸಳ್ಳಿ. ಬ್ರೇಕಿಂಗ್ ನ್ಯೂಸ್. ಕಾಮಿಡಿ ಕಿಲಾಡಿ ಮಾಡಿದ್ರ ಸಿಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ನ್ಯಾಚುರಲ್ ಬ್ಯೂಟಿ ಮಿಂಚು. ಆಲ್ ರಾಂಗ್ ವಿಷಯಕ್ಕೆ ಬರೋಣ. ತುಪ್ಪದ ದೀಪ ದಾನಪ್ಪ ಮತ್ತು ಕೋಳಿ ಕಳ್ಳ ಮನೋಹರ ಸಿಡಿ ಮಾಡಿದ್ದಾದ್ರು ಯಾಕೆ? ಕೋಳಿ ಕಳ್ಳ ಮನೋಹರ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ. ಇದಕ್ಕೆ ಕಾರಣ ಆದ್ರೂ ಏನು? ಬನ್ನಿ, ಇದಕ್ಕೆ ಪ್ರಿಂಟ್ ಡೀಟೇಲ್ಸ್ ನಾವು ಕೊಡ್ತೀವಿ. ನಮ್ಮಲ್ಲೇ ಮೊದ್ಲು. ಮೇಡಮ್, ಎಲ್ಲ ಕೊರೋನಾ ಬಗ್ಗೆ ಮಾತಾಡ್ತಿದ್ರಿ, ಇವಳೇನ್ ಸಿಡಿ ಬಗ್ಗೆ ಮಾತಾಡ್ತಾವಳೆ. ಸರ್ ಓಕೆ ಸರ್. ವೀಕ್ಷಕರೇ, ಇದೀಗ ಬ್ರೇಕಿಂಗ್ ನ್ಯೂಸ್. ಕಾಮಿಡಿ ಕಿಲಾಡಿ ಬೇಕಿತ್ತ ಸಿಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕೋಳಿಕಳ್ಳ ಮನೋಹರ ದೊಡ್ಡ ಮನ್ಸಿಂದ ನಡುವಿನ ಸಿಡಿಯನ್ನ ಮಾಡಿದ್ದಾದ್ರು ಯಾರು? ಇದ್ರ ಹಿಂದೆ ಇರ್ತಕ್ಕಂತ ಕಿಂಗ್ ಪಿನ್ ಯಾರು ಅನ್ನೋ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ. ಬನ್ನಿ ನೋಡೋಣ. ಏನ್ರಿದಾರಪ್ಪ ಎಷ್ಟು ವರ್ಕ್ ಹೊಡಿತೀರಿ? ಹಿಂಗ್ ವರ್ಕೌಟ್ ರಾತ್ರಿ ನಿದ್ದೆ ಹೆಂಗ್ ಮಾಡೋದು ನಾವು? ನಾಳೆ ಬೆಳಿಗ್ಗೆ ಬೇರೆ ಶೂಟಿಂಗ್ ಐತೆ, ಸುಮ್ನೆ ಮಲ್ಕೊಳ್ರಿ. ಅಲ್ಲ, ಸಿಡಿ ಒಳಗಿರೋದು ಇಷ್ಟೇಯ? ನಾನು ಏನೇನೋ ಅನ್ಕೋಬಿಟ್ಟಿದೆ.
ಲೇ ಕಂಬ ನಿನ್ನ ಹೆಂಗೆ ಮೆಟ್ರೋ ಗಂಡ್ ಬಿಟ್ಕೊಂಡ್ ನೋಡ್ತಾವನೆ ನೋಡ್ರಿ ಪಿಕ್ಚರ್ ಯಾವ್ದೋ ಹಾಕ್ಬೋದು ಅಂತ. ಲೇ ಸಿಡಿ ಹಾಕಿರೋದು ವರ್ಕೆ ಸಿಡಿ ಕಡೋ. ಲೇ ಆ ಸಿಡಿ ಮನೇಲಿ ನೋಡ್ಕೋ. ಇದೀಗ ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್. ಈ ರಹಸ್ಯವನ್ನ ಬೆತ್ತಿದ್ದು ನಮ್ಮ ಚಾನಲ್ ಅಲ್ಲೇ ಮೊದಲು. ದಾನಪ್ಪ ಗೊರ್ಕೆ ಹೊಡಿಲಿಲ್ಲ ಅಂದಿದ್ರೆ ಮನೋಹರ ನಿದ್ದೆ ಮಾಡ್ತಿದ್ದ. ಇದನ್ನ ಜೂಮ್ ಟು ಜೂಮ್ ಹಾಕಿದ್ದು ನಮ್ಮ ಚಾನಲ್ ಅಲ್ಲೇ ಮೊದಲು. ಈ ಎಕ್ಸ್ಕ್ಲೂಸಿವ್ ನ್ಯೂಸ್ ನಮ್ಮ ಚಾನಲ್ ಅಲ್ಲೇ ಮೊದಲು. ಅವನ್ ಯಾವನ ಗೊರ್ಕೆ ಹೊಡೆದು ನಿದ್ದೆ ಮಾಡಿಲ್ಲ ಅನ್ನೋದೆಲ್ಲ ನ್ಯೂಸ್ ಕೊಡ್ತಿದ್ಯಲ್ಲೋ, ಅದೇನೋ 2ನೇ ಅಲೆ ಶುರು ಆಗಿದೆ ಅಂತ ಅದ್ರ ಬಗ್ಗೆ ಹೇಳು. ಓಕೆ ಓಕೆ ಸರ್. 2ನೇ ಅಲೆ ವೀಕ್ಷಕರೇ, 2ನೇ ಅಲೆ ವೀಕ್ಷಕರೇ, 2ನೇ ಅಲೆ ವೀಕ್ಷಕರೇ, ಕರ್ನಾಟಕದಲ್ಲಿ 2ನೇ ಅಲೆ ವೀಕ್ಷಕರೇ, ಕರ್ನಾಟಕದಲ್ಲಿ 2ನೇ ಅಲೆ ಹೆಚ್ಚಾಗಿರೋದು ಮಂಗಳೂರು ಬೀಚಿನಲ್ಲಿ. ವೀಕ್ಷಕರೇ ದಯವಿಟ್ಟು ಹೇಳ್ತಾ ಇದ್ದೀನಿ, ಸಮುದ್ರದ ದಡದಲ್ಲಿರ್ತಕ್ಕಂಥ ದೋಣಿ ಓಡಿಸುವ ವಾಹನ ಚಾಲಕರೇ, ನಿಮ್ಮ ದೋಣಿಗಳನ್ನು ರೇನ್ ಕೋಟ್ ಹಾಕಿಕೊಂಡು ಆ ದೋಣಿಯ ಬದಿಯಲ್ಲಿ ನಿಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಲೇ ಅಮಾಸೆ ಮುಗ್ತವನೆ, ಅದು ಮಂಗಳೂರು ಬೀಚ್ ಅಲ್ಲಿ 2ನೇ ಅಲೆ ಅಲ್ಲ, ಕೊರೋನಾ 2ನೇ ಅಲೆ. ಎಲ್ಲಿಂದ ಬಂದು? ಒಳ್ಳೆ ನರಸೀಪುರದಿಂದ. 1600 ರೂಪಾಯಿ ಏನ ಪೆಟ್ರೋಲ್ ಬಿಲ್ಲು. ವೀಕ್ಷಕರೇ, ಕೊರೋನಾ 2ನೇ ಅಲೆ ಬಂದಿದ್ದಾದ್ರೂ ಹೇಗೆ? ಅದು ಟ್ರಾವೆಲ್ ಮಾಡಿದ್ದು ಬಸ್ ಅಲ್ಲ, ಎತ್ತಿನ ಗಾಡಿ ಇಲ್ಲ, ಬೈಕ್ ಕಂಬೂದ್ರಂಗ ಈ ಚಡ್ಡಿ ಒಳಗೆ ಟ್ರಾವೆಲ್ ಮಾಡಿ ಅದು ಟ್ರಾವೆಲ್ ಮಾಡಿದ್ದು ಏನಂತರಿಕೆ ವಿಮಾನ. ಒಂದು ಕೊರೋನಾ ವಿಮಾನದಿಂದ ಬತ್ತು ಅನ್ನೋದು ಹೇಳಕ್ ಗೊತ್ತಿಲ್ಲ. ನೀನ್ ಹೆಂಗ್ ಆಕ್ಟಿಂಗ್ ಮಾಡಿದ್ರು? ನಾ ಮಿಮಿಕ್ರಿ ಚೆನ್ನಾಗಿ ಮಾಡ್ತೀಯ ಅನ್ಬಿಟ್ಟು ಊರಿಂದ ಶರಣನ ಕರ್ಸ್ ಬಂದು ಆಂಕರಿಂಗ್ ಅದಕ್ಕೆ ಒಂದು ಈ ಸ್ಟೇಜ್ ಮೇಲೆ ರಿಜಿಸ್ಟರ್ ಆಗ್ತಿಲ್ಲ. ವೀಕ್ಷಕರೇ, ಈಗ ಲಾಕ್ ಡೌನ್ ಮಾಡಿದ್ರೆ ಪಾಪ ರಸ್ತೆ ಬದಿಯಲ್ಲಿ ತರಕಾರಿ ಮಾರೋರ ಪರಿಸ್ಥಿತಿ ಆದ್ರೂ ಏನು? ಬನ್ನಿ ಅವ್ರ ಹತ್ರನೇ ನೇರವಾಗಿ ಕೇಳೋಣ. ಈ ಚಾನಲ್ ಕಮ್ಮಿ ಪೇಮೆಂಟ್ ಸರ್. ಈಗ ಹಾಗೋ ಈಗ ಜೀವನ ಮಾಡ್ಕೊಂಡು ಹೆಂಗೋ ಇದ್ದೀರಾ. ಈಗ ಲಾಕ್ ಡೌನ್ ಮಾಡಿದ್ರೆ ನಿಮ್ ಜೀವನ ಚೆನ್ನಾಗಿರುತ್ತಾ? ಈ ತರಕಾರಿನೆಲ್ಲ ನೀವೊಬ್ರೆ ತಿನ್ನಕ್ಕಾಗತ್ತಾ ಸರ್? ಅಯ್ಯೋ ತಿನ್ನಿ ಸರ್, ಅಯ್ಯೋ ತಿನ್ನಿ ಸರ್, ನೀವು ತಿಂದ್ರೆ ಇಡೀ ಕರ್ನಾಟಕನೇ ನೋಡುತ್ತೆ ಸರ್, ತಿನ್ನಿ ಸರ್. ಹೆಂಗಿತ್ತ ಕಂಟೆಂಟ್? ಪುರಿ ಮುಟ್ಟೆ ಜೋಳ್ಪುರಿ ಇದ್ದಂಗಿತ್ತು, ಹೋಗಿ ತೊಳ್ಬಿಡ್ಸೋಗ ಆ ಕಡೆ ಹೋಗಿ. ವೀಕ್ಷಕರೇ, ಇದೀಗ ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್. ವೀಕ್ಷಕರೇ, ಇದೀಗ ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್, ಬ್ರೇಕಿಂಗ್ ನ್ಯೂಸ್. ಬ್ರೇಕಪ್ಪ, ಮುಂದಕ್ಕೆ ಹೋಗು. ವೀಕ್ಷಕರೇ, ಈ ಬೀದಿ ಬೀದಿಯಲ್ಲಿ ತರಕಾರಿ ಮಾರೋರು ಮನೆಯಿಂದ ಮನೆಗೆ ತರಕಾರಿಯನ್ನ ಹೋಮ್ ಡೆಲಿವರಿ ಮಾಡ್ದಂಗೆ ಕೊರೋನಾನು ಕೂಡ ಹೋಮ್ ಟು ಹೋಮ್ ಡೆಲಿವರಿ ಆಗಿ ಕೊರೋನಾ ಬರುತ್ತೆ. ಆದ್ರಿಂದ ಇಡೀ ಕರ್ನಾಟಕವನ್ನ ಲಾಕ್ ಡೌನ್ ಮಾಡಬೇಕು. ಈ ಸುದ್ದಿ ನಮ್ಮಲ್ಲೇ ಮತ್ತು ಲಾಕ್ ಡೌನ್ ಮಾಡ್ಬೇಕಾ ಬೇಡವಾ? ಮಾಡಿದ್ರೆ ಲಾಸ್ ಆಗಲ್ವೇ? ಲಾಸ್ ಆಗ್ಬಿಟ್ರೆ ಚಾನಲ್ ಹೆಂಗ್ ನಡ್ಸೋದು? ಹೇಳೋ ಕಂಟೆಂಟ್ ಕೊಡು. ಕಂಟೆಂಟ್ ಇಲ್ಲ, ಕ್ಯಾರೆಟ್ ಇದೆ. ಅಯ್ಯೋ ನಿನ್ನ ಕ್ಯಾರೆಟ್ ತಗೊಳ್ಳು, ಕಂಟೆಂಟ್ ಕೊಡು. ಅಳು ಅಳು ಅಳು. ಅದನ್ನ ಕಡು, ಜೋರ ಕಡು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಇವನ ಅಳು ನಾಳೆ ಇಡೀ ಕರ್ನಾಟಕದ ಅಳು ಆಗ್ಬೋದು ಅನ್ನೋ ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾನೆ. ದಯವಿಟ್ಟು ಹೇಳ್ತೀನಿ, ಇಡೀ ಕರ್ನಾಟಕವನ್ನ ಲಾಕ್ ಡೌನ್ ಮಾಡಬೇಕು, ಮಾಡಬೇಕು, ಮಾಡಬೇಕು. ನೀವೇನಾದ್ರೂ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಮಾತ್ರ ಬಿಟ್ಬಿಡಿ. ವೀಕ್ಷಕರೇ, ಇದೀಗ ಬ್ರೇಕಿಂಗ್ ನ್ಯೂಸ್. ಇವನು ಓಡ್ತಾ ಇರೋದು ನನ್ನ ನ್ಯೂಸಿನಿಂದ ಅಲ್ಲ, ಕೊರೋನಾ ಭಯದಿಂದ. ಇದು ಇವತ್ತಿನ ಹೈಲೈಟ್ಸ್. ನಾನು ನಿಮ್ಮ ಮರಿಗೌಡ್ರ ಮಗ ಗಿರಿಗೌಡ, ಉದುರಸಳ್ಳಿ. ಈ ಎಕ್ಸ್ಕ್ಲೂಸಿವ್ ನ್ಯೂಸ್ ನಮ್ಮಲ್ಲೇ ಮೊದಲು. ಏನ್ ಸರ್, ಏನ್ ಸರ್? ಸರ್ ಓಕೆ ಸರ್, ಓಕೆ ಸರ್. ಇದೀಗ ಬಂದ ಒಂದು ಬ್ರೇಕಿಂಗ್ ನ್ಯೂಸ್. ತುಕಾಲಿ ಸ್ಟಾರ್ ಸಂತು ಅವರು ಬಾಲಿವುಡ್ ನಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತುಂಬಾ ಹೈಲೈಟ್ಸ್ ಬರ್ತಾ ಇದೆ. ಸರ್ ಓಕೆ ಓಕೆ ಸರ್, ಓಕೆ ಸರ್. ಮೇಡಮ್ 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 ಜಸ್ಟ್ ಅ ಮಿನಿಟ್, ನಿಮ್ನ ಡಿಸ್ಟರ್ಬ್ ಮಾಡ್ತೀನಿ ಅಂತ ಅನ್ಕೋಬೇಡಿ. ಈಗ ಕ್ಯಾಕ ಚಲನಚಿತ್ರ ಡೈರೆಕ್ಟರ್ ಆಂಕರ್ ಆದಂತ ಅನುಶ್ರೀ ಮೇಡಮ್ ಅವರಿದ್ದಾರೆ. ಅವರು ತುಕಾಲಿ ಸ್ಟಾರ್ ಸಂತು ಬಗ್ಗೆ ಏನ್ ಮಾತಾಡ್ತಾರೆ ಅಂತ ನೋಡೋಣ. ಮೇಡಮ್, ಸಂತು ಅವರು ಏನಾದ್ರು ಹೇಳಿ ಮೇಡಮ್. ಸಂತು ಅವ್ರ ಬಗ್ಗೆ ಏನಾದ್ರು ಹೇಳಿ. ಹೇಳ್ತಾ ಇದಾರೆ ಸಂತು ಒಬ್ಬ ದಾನಶೂರ ಕರ್ಣ. ಹೇಳಿ ಮೇಡಮ್. ಈಗ ಹೇಳ್ತಾ ಇದಾರೆ ಸಂತು ನಾಳೆ 200 ಸಿನಿಮಾವನ್ನ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡ್ತಾನೆ ಅಂತ. ಮೇಡಮ್, ಇವಾಗ ಹೇಳ್ತಾ ಇದಾರೆ ಸಂತು ಊರಲ್ಲಿರೋರ್ಗೆಲ್ಲರಿಗೂ ಕೂಡ ಚಿನ್ನದ ತಟ್ಟೆಯನ್ನ ಕೊಡೋದ್ರ ಮುಖಾಂತರ ದಾನವನ್ನ ಮೆರಿತಾ ಇದ್ದಾನೆ ಅಂತ. ಈಗ ಹೇಳ್ತಾ ಇದಾರೆ ಸಂತು ನಾಳೆ ಒಂದು ದಿನ ಪದ್ಮಶ್ರೀ ಕರ್ನಾಟಕ ರತ್ನ ತಗೋತಾನೆ ಅಂತ. ಇವಾಗ ಹೇಳ್ತಾ ಇದಾರೆ ಸಂತು ಒಬ್ಬ ದೊಡ್ಡ ನಟ ಆಗಿ ನಮ್ಮ ಕರ್ನಾಟಕಕ್ಕೆ ಬರ್ಲಿ, ಬಾಲಿವುಡ್ ಅಲ್ಲಿ ದೊಡ್ಡ ದುಡ್ಡು ಮಾಡ್ತಾ ಬರ್ಲಿ ಅಂತ.
ಇದೀಗ ಬಂದ ಸುದ್ದಿ, ನಮ್ಮ ಖ್ಯಾತ ಚಲನಚಿತ್ರ ನಟರು ಹಾಗೆ ಆಂಕರ್ ಕೂಡ ಆದಂತ ನಮ್ಮ ನಿಮ್ಮೆಲ್ಲರ ಅಣ್ಣ ಆನಂದಣ್ಣವ್ರು ಹೇಳ್ತಿದ್ರೆ ಸಂತು ಅವ್ರ ಬಗ್ಗೆ ಒಂದು ಎರಡೆರಡು ಮಾತು ಹೇಳಿ. ಸಂತು ಇದೀಗ ಬಂದ ಸುದ್ದಿ, ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್. ಸಚಿವರು ಇಲ್ಲಿಗೆ ಬಂದ್ರ? ಓಕೆ 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 ವೀಕ್ಷಕರೇ, ಇದೀಗ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಸಚಿವರು ಲಾಕ್ಡೌನ್ ಬೇಕಾ ಬೇಡವಾ ಅಂತ ಹೇಳೋದಕ್ಕೆ ಸ್ವತಃ ಅವರೇ ಬರ್ತಿದ್ದಾರೆ. ಬನ್ನಿ ಏನ್ ಹೇಳ್ತಾರೆ ಅಂತ ಕೇಳೋಣ. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ. ಅಣ್ಣ 2 ಸ್ವೀಟ್ ಬೀಡ ಹಾಕು. ಸಚಿವನ ಮೋತಿಮಾಲ್ ಹೋಟ್ಲ್ ಮುಂದೆ ಬೀಡ ಹಾಕ್ತಿದ್ದಲ್ಲೋ, ಅದು ಲಾಸ್ಟ್ ಕ್ಯಾರೆಕ್ಟರ್. ಹೌದಾ? ನೋಡಿದ್ರಲ್ಲ ವೀಕ್ಷಕರೇ, ಸಚಿವರು ಲಾಕ್ಡೌನ್ ಬೇಡವಾ ಅಂತ ಹೇಳೋದಕ್ಕೆ ತಾವೇ ನಮ್ಮ ಮುಂದೆ ಬಂದು ನಿಂತಿದ್ದಾರೆ. ಬನ್ನಿ ಅವ್ರು ಏನ್ ಹೇಳ್ತಾರಂತ ಕೇಳೋಣ. ಸರ್, ಲಾಕ್ಡೌನ್ ಬೇಕಾ ಬೇಡವಾ? ಈ ಲಾಕ್ಡೌನ್ ಮಾಡೋದಾದ್ರೆ ಬೆಂಗಳೂರಲ್ಲಿ ಮಾಡ್ತೀರಾ ಅಥವಾ ಜಿಲ್ಲೆಗಳಲ್ಲಿ ಮಾಡ್ತೀರಾ ಅಥವಾ ಕಠಿಣ ರೂಲ್ಸ್ ಗಳನ್ನ ತಗೋ ಬರ್ತೀರಾ? ಈ ಲಾಕ್ಡೌನ್ ಜನಗಳು ಆವಾಗಿಂದ ಕೇಳ್ತಾನೆ ಇದ್ದಾರೆ ಸರ್. ಯು ಶುಡ್ ಆನ್ಸರ್ ಗಿಟ್ ಸರ್. ನಿಮ್ಗೆ ಭಗವಂತ ಗಂಟೆ ಕೊಟ್ಟಿಲ್ವಾ ಸರ್? ನೀವು ಆನ್ಸರ್ ಮಾಡಿ ಸರ್. ಜನಗಳು ಬಾಯ್ ಬಿಡ್ಕೊಂಡು ಕಾಯ್ತಿಲ್ವಾ? ಓದ್ ಹಾಗೆ ಗೆಲ್ತಿಲ್ವಾ ಸರ್? ನಿಮ್ಮನ್ನ ಮಾತಾಡಿ ಸರ್. ಅಲ್ಲ, ಈ ಲಾಕ್ಡೌನ್ ಸಚಿವರು ಏನ್ ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅಂದ್ರೆ, ಸದ್ಯದ ಪರಿಸ್ಥಿತಿಯಲ್ಲಿ ಲಾಕ್ಡೌನ್ ಬೇಡ, ಲಾಕ್ಡೌನ್ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಜನಗಳ ಜೀವನ ಅಸ್ತವ್ಯಸ್ತ ಆಗುತ್ತೆ. ಸೊ ಅನುಕಂಪದಿಂದ ಹೇಳ್ತಾ ಇದ್ದಾರೆ, ಜನಗಳ ಅನುಕಂಪದಿಂದ ಮಾನವೀಯತೆಯಿಂದ ಹೇಳ್ತಿದ್ದಾರೆ ಲಾಕ್ಡೌನ್ ಬೇಡವೇ ಬೇಡ ಅಂತ. ಏನ್ ನ್ಯೂಸ್ ನಮ್ಮಲ್ಲೇ ಮೊದ್ಲು. ಲೇ ಆ ಅಮ್ಮ ತಿಂದಾಕ್ತಾಳ, ನೀನೇನ್ ಮೂಸ್ತಾ ಇದೀಯ? ಹೋಗೋ. ಸಾರ್, ಕಂಟೆಂಟ್ ಕೊಡಕ್ಕೆ ಅಲ್ವಾ ಅಲ್ಲಿಂದ ಇಲ್ಲಿ ಗಂಟ ಖರ್ಚಿರೋದು. ಈಗ ನೋಡಿ ಕಂಟೆಂಟ್ ಹೆಂಗ್ ಕೊಡ್ತೀನಿ ಅಂತ. ಸಾರ್, 1600 ರೂಪಾಯಿ ಏನು ಪೆಟ್ರೋಲ್ ಬಿಲ್ಲು. ಅಲ್ಲ, ಇದೀಗ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್. ಸ್ವತಃ ಸಚಿವರೇ ಬಂದಿದ್ರೆ ಕರ್ನಾಟಕವನ್ನ ಲಾಕ್ಡೌನ್ ಮಾಡಬೇಕು ಅಂದ್ರೆ ಅದರ ರೂಲ್ಸ್ ಹೇಗಿತ್ತು ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ಸಾರ್ ನೋಡಿ, ಮಾಡ್ಲಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಜನರ ಮಾರಣ ಹೋಮ ಆಗುತ್ತೆ. ವೀಕ್ಷಕರೇ, ಈ ಮಾರಣ ಹೋಮದ ಬಗ್ಗೆ ನಮ್ಮ ಸಚಿವರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ವೀಕ್ಷಕರೇ, ಏನಾದ್ರೂ ಕರ್ನಾಟಕವನ್ನ ಲಾಕ್ಡೌನ್ ಮಾಡಿಲ್ಲ ಅಂತ ಅಂದ್ರೆ ಕಬ್ಬನ್ ಪಾರ್ಕ್ ನಲ್ಲಿ ಲವರ್ಸ್ ಗಳು ತೋಪ್ಕೊಂಡು ಲವ್ ಮಾಡಿದ್ರೆ ಕೊರೋನಾ ಕೂಡ ತೋಪ್ಕೊಂಡು ಬರುತ್ತೆ. ತಪ್ಪೇರಯ್ಯ, ಫೇಸ್ಬುಕ್ ಅಲ್ಲಿ ಆಂಕರಿಂಗ್ ಮಾಡಿದ್ರೆ ಹಿಂಗೆ ಇರುತ್ತೆ ಕಣ. ನೋಡಿ, ನಾನು ಆರೋಗ್ಯ ತಜ್ಞರ ಹತ್ರ ಮಾತಾಡಿದ್ದೀನಿ. ಅವರು ಲಾಕ್ಡೌನ್ ಏನ್ ಬೇಡ, ಸಂಪೂರ್ಣವಾಗಿ ನೈಟ್ ಕರ್ಫ್ಯೂ ಜಾರಿ ಇದ್ರೆ ಸಾಕು ಅಂತ ಕೇಳಿದ್ರಲ್ಲ ವೀಕ್ಷಕರೇ, ಸಚಿವರು ಏನ್ ಹೇಳಿದ್ರು ಅಂದ್ರೆ ನೈಟ್ ಕರ್ಫ್ಯೂ ಇವತ್ತು ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೂ ನೈಟ್ ಕರ್ಫ್ಯೂ ಇರುತ್ತೆ. ಜನಗಳೇ ಹುಷಾರ್, ಹೊರಗಡೆ ಬಂದ್ರೆ ಬೀಳುತ್ತೆ ಹೋದೆ. ವೀಕ್ಷಕರೇ, ಎಚ್ಚರ ಎಚ್ಚರ ಎಚ್ಚರ. ಈ ಬ್ರೇಕಿಂಗ್ ನ್ಯೂಸ್ ನಮ್ಮಲ್ಲೇ ಮೊದಲು. ಏನ್ ವಿಷಯ ಅಂತಂದ್ರೆ, ಕೊರೋನಾ ರಾತ್ರಿ ಹೊತ್ತು ಮಾತ್ರ ಟ್ರಾವೆಲ್ ಮಾಡುತ್ತಾ, ಬೆಳಗಿನ ಹೊತ್ತಿರಲ್ವಾ? ಅಂಗಡಿಗಳು, ಮುಂಗಟ್ಟುಗಳು, ಜಾತ್ರೆಗಳು, ಗುಂಪುಗಳು, ಇಲ್ಲೆಲ್ಲ ಕೊರೋನಾ ಬರೋದೇ ಇಲ್ವಾ? ದಯವಿಟ್ಟು ಇದನ್ನ ತಿಳಿಸಬೇಕು. ಎಕ್ಸ್ಕ್ಲೂಸಿವ್ ನ್ಯೂಸ್ ನಮ್ಮಲ್ಲೇ ಮೊದಲು. ನಮ್ಮಲ್ಲಿ ಮೊದಲ ನೀವೇ ಸರ್ಕಾರ ನಡೆಸ್ಕೊಂಡ್ಬಿಡಿ, ನಾವೆಲ್ಲರೂ ಆಯ್ಕಂತಿರ್ತೀವಿ. ಬಾಬ್ರಿಂದ ನಾವು ಆಯ್ಕಂತೀನ. ವೀಕ್ಷಕರೇ, ಇದೀಗ ಬ್ರೇಕಿಂಗ್ ನ್ಯೂಸ್. ವ್ಯಕ್ತಿ ಯೋರ್ವನಿಗೆ ಕಾಕಿ ಪಡೆ ಹೇಗೆ ತಳ್ಸೋದಿಕ್ ಹೋಗ್ತಿದ್ದಾರೆ ನೋಡಿ. ನಾಯಿ ಹೊಡೆದಂಗ್ ಹೊಡಿತಿದ್ದಾರೆ. ಇವ್ರನ್ನ ಆರಕ್ಷಕರು ಅನ್ಬೇಕಾ ಬೇಡ್ವಾ? ಏನ್ ಸರ್, ನಿಮಗ್ ಸ್ವಲ್ಪ ಮಾನವೀಯತೆ ಏನು ಇಲ್ವಾ? ಮೇಡಮ್ ಅವ್ರ, ನಾವು ಹೊಡೆದಿಲ್ರಿ, ಸುಮಾರು ಡೌ ಮಾಡಕತ್ತಾನವ. ವೀಕ್ಷಕರೇ, ನೋಡಿದ್ರಲ್ಲ, ಕೊರೋನಾ ಇದ್ರೂ ಕೂಡ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ತಾ ಜನರು ಹೇಗೆ ಓಡಾಡ್ತಾ ಇದ್ದಾರೆ. ಪೊಲೀಸ್ನವರು ಇದ್ರ ಬಗ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ವೀಕ್ಷಕರೇ, ನೋಡಿ ನೋಡಿ ಹೇಗೆ ಹೊಡೆಯೋದಕ್ಕೆ ಹೋಗ್ತಿದ್ದಾರೆ. ವೀಕ್ಷಕರೇ, ಪೊಲೀಸರು ತಪ್ಪು ಮಾಡಿದವ್ರನ್ನ ಹೊಡೆಯೋದ ಬೇಡವಾ ಅಂತ ನೀವೇ ಡಿಸೈಡ್ ಮಾಡ್ರಿ. ನೀವು ಡಿಸೈಡ್ ಮಾಡಿದ ನಂತರ ಹೊಡಿತಾನೆ ಬಿಡ್ತಾರೆ, ನಮಗ್ ಬಿಟ್ಟಿದ್ದು. ಯಪ್ಪ, ನಿಮ್ ಮನೆಗೆ ಹೋಗಿ ಮುಸ್ರಿ ತೊಳಗೆ ಹೋಗ್. ನೀವು ನೋಡಕ್ ಸೇಮ್ ರಿಷಬ್ ಅಂತಾರನೇ ಕಂತೀರ ಸರ್. ರಿಷಬ್ ಅಂತ ಯಾರು? ಚರಣೆ ಅವ್ರ ಮಗ. ಇದೀಗ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್. ಲಾಕ್ಡೌನ್ ಘೋಷಣೆ ಆದ ನಂತರ ಸರಿಗಮಪ ಖ್ಯಾತಿಯ ಆಶಾ ಭಟ್ ಮನೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ಆಶಾ ಭಟ್ ಅವರು ಲಾಕ್ಡೌನ್ ಅಲ್ಲಿ ಏನ್ ಮಾಡಿದ್ರು ಅನ್ನೋದನ್ನ ನಿಮ್ಗೆ ತೋರ್ತೀರಿ, ಬನ್ನಿ. ನೋಡಿದ್ರಲ್ಲ ವೀಕ್ಷಕರ,
ಆಶಾ ಭಟ್ ಅವರು ಮನೇಲೆ ಕೂತ್ಕೊಂಡು ಒಂದು ಕಡಾಯಿ ಪನ್ನೀರ್ ಮಸಾಲವನ್ನ ರೆಡಿ ಮಾಡಿದ್ದಾರೆ. ಈಗ ಬರ್ತಕ್ಕಂತ ಕಡಾಯಿ ಪನ್ನೀರ್ ಮಸಾಲವನ್ನ ಆಶಾ ಭಟ್ ಅವರು ಹೇಗ್ ಮಾಡಿದ್ರು, ಅದ್ರ ಹಿಂದೆ ಯಾರಿದ್ದಾರೆ, ಕಡಾಯಿ ಪನ್ನೀರ್ ಒಳಗಡೆ ಇರೋ ಆ ಕಿಂಗ್ ಪಿನ್ ಯಾರು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಆಶಾ ಭಟ್, ನೀವು ಯಾರ ಸಹಾಯವನ್ನು ತೆಗೆದುಕೊಳ್ಳದೆ ಆ ಕಡಾಯಿ ಪನ್ನೀರನ್ನ ಹೇಗ್ ಮಾಡಿದ್ರಿ ನೋಡಿದ್ರಲ್ಲ ವೀಕ್ಷಕರೇ. ಸುಮಾರು 6,000 ಜನಗಳಿಗೆ ಮಾಡಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿ ಇತ್ತು. ಹೇಳಿ ಆ ಕಡಾಯಿ ಪನ್ನೀರ್ ಹೇಗಾಯ್ತು ವೀಕ್ಷಕರೇ? ಗಮನದಲ್ಲಿ ಇಟ್ಕೊಳ್ಳಿ. ಅಮ್ಮ ಅಪ್ಪ ಯಾರೂ ಇಲ್ಲದೆ ಇದ್ದಾಗ ಅದ್ಯಾರು ಕಡಾಯಿ ಪನ್ನೀರನ್ನ ಮಾಡಿದ್ರು ಅನ್ನೋದೇ ನಮ್ಮ ಪ್ರಶ್ನೆ. ಈಗ ಹೇಳಿ ಏನಾಯ್ತು ವೀಕ್ಷಕರೇ? ನೋಡಿದ್ರಲ್ಲ, ಕಡಾಯಿ ಪನ್ನೀರ್ ಒಳಕ್ಕೆ ಹಾಕಿದ್ದು ಉಪ್ಪ ಸಕ್ಕರೆನ ಕೇಳೋಣ ಬನ್ನಿ. ಕಡಾಯಿ ಪನ್ನೀರ್ಗೆ ಹಾಕಿದ್ದು ಉಪ್ಪ ಸಕ್ಕರೆನ ವೀಕ್ಷಕರೇ ನೋಡಿದ್ರಲ್ಲ, ಕಡಾಯಿ ಪನ್ನೀರ್ ಹೇಗಿತ್ತು ಅಂತ. ವೀಕ್ಷಕರೇ, ಇವತ್ತಿನ ಅಪ್ ಟು ಪಿನ್ ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ಕೊಟ್ಟೆ. ಆಶಾ ಭಟ್ ಅವರು ತಮ್ಮ ಮನದಾಳದ ಮಾತುಗಳನ್ನ ಚೆನ್ನಾಗಿ ತೋಡ್ಕೊಂಡ್ರು. ಕಡಾಯಿ ಪನ್ನೀರ್ ಹಿಂದೆ ಇದ್ದಂತ ಆ ಕಿಂಗ್ ಪಿನ್ ಬೇರೆ ಯಾರು ಅಲ್ಲ, ಕಂಬದ ರಂಗಯ್ಯ. ವೀಕ್ಷಕರೇ, ಇದೀಗ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ ರಿಸಲ್ಟ್ ಇನ್ನೇನು ಅನೌನ್ಸ್ ಆಗ್ತದೆ. ವಿಜಯಲಕ್ಷ್ಮಿ ಅನ್ನೋ ಅಪ್ ಟು ಪಿನ್ ಡೀಟೇಲ್ಸ್ ಅನ್ನ ನಾನು ನಿಮ್ಗೆ ಕೊಡ್ತೀನಿ. ನಾನು ನಿಮ್ಮ ಮರಿಗೌಡ್ರ ಮಗ ಗಿರಿಗೌಡ, ಉದ್ದುರಸಳ್ಳಿ. ವೀಕ್ಷಕರೇ, 10,000 ಭಾರೀ ಮತಗಳಿಂದ ಮುನ್ನಡೆಯಲ್ಲಿರುವ ಸರೋಜ ಎತ್ತಂಗಡಿ. ಈ ನ್ಯೂಸ್ ನಮ್ಮಲ್ಲೇ ಮೊದಲು. ವೀಕ್ಷಕರೇ, ಬೈ ಎಲೆಕ್ಷನ್ ರಿಸಲ್ಟ್ ಭಾರಿ ಕುತೂಹಲವನ್ನ ಎಬ್ಬಿಸಿತ್ತು. ಈ ರಿಸಲ್ಟ್ ನಲ್ಲಿ ಸರೋಜ ಎತ್ತಂಗಡಿ ಅವರು ಭಾರಿ ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಿನ್ನೆ ತನಕ ಕೊರೋನಾ ಅಂತಿದ್ರಿ, ಇವತ್ ಕೊರೋನಾನೇ ಇಲ್ಲ ಅನ್ನೋ ರೀತಿ ಮಾತಾಡ್ತಿರಲ್ರ. ಕೊರೋನಾ ಇವತ್ತು ರಜಾ, ನಾಳೆ ಬರುತ್ತೆ. ಹೋಗ್ ರಜಾ ಮುಗಿದು ನಿನಗೆ ಬರ್ಲಿ. ವೀಕ್ಷಕರೇ, ಕೊರೋನಾ 2ನೇ ಅಲೆ ದಿನೇ ಹೆಚ್ಚಾಗುತ್ತಿದ್ದು, ಮಾಸ್ಕ್ ಹಾಕದೆ ಅಡ್ಡ ತಿಟ್ಟಿ ಓಡಾಡಿದ್ರೆ ಹಾರಿ ಹೋಗುತ್ತೆ ನಿಮ್ಮ ಪ್ರಾಣ ಪಕ್ಷಿ. ಈ ಕೊರೋನಾನ ತಡೆಗಟ್ಟೋದಕ್ಕೆ ನಮ್ಮ ಡಾಕ್ಟರ್ ಶಿವಾನಂದ ಸಿಂಧಿಗೆ ಅವರು ಒಂದು ಪರಿಹಾರವನ್ನ ಕಂಡಿದ್ದಾರೆ. ನಮ್ ಶಿವಾನಂದ್ ಸಿಂಧಿ ಡಾಕ್ಟರ್ ಅದ್ನ ಕಾಮಿಡಿ ಮಾಡ್ಕೊಂಡಿದ್ದ, ಅದ್ಯಾವಾಗ ಹೋದ್ರೆ MBBS. ಪ್ಲೀಸ್ ವೆಲ್ಕಮ್ ಡಾಕ್ಟರ್ ಶಿವಾನಂದ್ ಸಿಂಧಿ. ನೀನ್ ವೆಲ್ಕಮ್ ಆಗ್ಬಿಟ್ರೆ ನಾನೇ ಸುಮ್ನೆ ಇರ್ತೀನ. ವೀಕ್ಷಕರೇ, ಕೊರೋನಾ ಅಲೆಯಿಂದ ತತ್ತರಿಸಿದ ನಮ್ಮ ಜನಗಳಿಗೆ ಒಂದು ಉಪಾಯ ಮತ್ತು ಮಾರ್ಗಸೂಚಿಯನ್ನು ಹಾಕಿಕೊಡುವುದಕ್ಕೆ ಬರ್ತಿದ್ದಾರೆ ಕರ್ನಾಟಕದ ಸುಪ್ರಸಿದ್ಧ ಗುಮ್ಮಂಡ ಗುರೂಜಿಗಳು. ಬಂ ಬಂ ಶಂಭು ಶರಣಂ, ಬಂ ಬಂ ಶಂಭು ಶರಣಂ, ಓಂ ಬಂ ಬಂ ಶಂಭು ಶರಣಂ, ಬಂ ಬಂ ಶಂಭು ಶರಣಂ. ವೀಕ್ಷಕರೇ, ಈ ಕೊರೋನಾ 2ನೇ ಅಲೆ ಲಸಿಕೆಗೋಸ್ಕರ ಇಡೀ ಪ್ರಪಂಚಾದ್ಯಂತ ಎಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಕಂಡುಹಿಡಿಯೋದಕ್ಕೆ. ಆದ್ರೆ ನಮ್ಮ ಡಾಕ್ಟರ್ ಶಿವಾನಂದ ಸಿದ್ದಿಗೆ ಅವರು ಮನೆ ಮದ್ದಿನ ಮುಖಾಂತರ ಕೊರೋನಾನ ತಡೆಗಟ್ಟಬಹುದು ಅಂತ ಹೇಳ್ತಾರೆ. ಬನ್ನಿ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಮೊದಲನೇದಾಗಿ ಎಲ್ರಿಗೂ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ನಾನು ವೈಟ್ ಫಂಗಸ್ ಗೆ ಆಲ್ರೆಡಿ ಔಷಧಿ ಕಂಡುಹಿಡಿದಿದ್ದೀನಿ. ಸೂಪರ್ ಸರ್. ಇನ್ನೊಂದು ಕೊರೋನಾಗೆ ಬಹಳ ಸಿಂಪಲ್. ದೇಶದಲ್ಲಿ ಆಕ್ಸಿಜನ್ ಇಲ್ಲದೆ ಎಲ್ಲರೂ ಸಾಯ್ತಾ ಇದ್ದಾರೆ. ನೀವು ರಾತ್ರಿ ಮಲಗಬೇಕಾದ್ರೆ ಸರಾಗವಾಗಿ ಉಸಿರಾಡಬೇಕು ಅಂದ್ರೆ 2 ನಿಂಬೆಹಣ್ಣು ತಗೊಂಡು ಈ ಕಡೆ ಮೂಗಿನ ಹೊಳ್ಳಿಗೆ ಒಂದು, ಈ ಕಡೆ ಮೂಗಿನ ಹೊಳ್ಳಿಗೆ ಒಂದು 2 ಇಟ್ಕೊಂಡ್ಬಿಟ್ರೆ ಮುಗೀತ. ಉಸಿರೆಲ್ಲಾಡೋದು ಕೆಳಗಡೆಯಿಂದ. ಗುರುಗಳೇ, ಅವನು ಚಚ್ಚಿ ಕೆಡುತ್ತವನೆ, ನಮಗ್ TRP ಜಾಸ್ತಿ ಬೇಕು. ಗುಮ್ಕೊಳ್ತ ನೀರು ಅನಿಷ್ಟ ಮುಂಡದೆ. ಯಾಕೆ 6 ತಿಂಗಳು ಗುಡ್ತವನ್ ಆಡ್ತಾ ಇದೀಯಾ? ಸ್ವಲ್ಪ ಸಮಾಧಾನದಿಂದ ಇರೋ. ಬೈಬೇಕು ಅಂತಾನೆ ಒಳ್ಡಾಕ ಬಂದಿದ್ರೆ ಇಲ್ಲ, 3 ಅವರಿಂದ ಗೆಟಪ್ ಹಾಕೊಂಡು ಎಲ್ಲೋ ಫಂಗಸ್ ಅನ್ಸ್ಕೊಂಡೇ ಸಾಕಾಗೋಗಿದ್ದೆ ಜೀವನ. ಇವತ್ತು ವಿಶೇಷವಾಗಿ ಕೊರೋನಾ ಮಹಾಮಾರಿ ಇಡೀ ಜಗತ್ತಿನಾದ್ಯಂತ ತನ್ನ ಅಟ್ಟಹಾಸವನ್ನ ಮೆರಿತಾ ಇದೆ. ಇದು ಮನುಷ್ಯರಿಗೆ ಅಷ್ಟೇ ಬಂದಿಲ್ಲ, ಇಡೀ ನಮ್ಮ ಜಗತ್ತಿನಲ್ಲಿ ಸೂರ್ಯನಿಗೆ ಬಂದಿದೆ. ಸೂರ್ಯನಿಗೆ ಕೊರೋನಾ ಬಂದಿದೆ. ಇದನ್ನ ಹೋಗಲಾಡಿಸೋದಕ್ಕೆ ನನ್ನ ಹತ್ರ ಸುಮಾರು ಉಪಾಯಗಳಿದಾವೆ. ಇದೆಲ್ಲ ಯಾಕಾಗ್ತಾ ಇದೆ ಅಂದ್ರೆ, ದೈವತ್ವವನ್ನ ನಾವೆಲ್ಲ ಮರ್ತಿದ್ದೇವೆ. ದೈವತ್ವವನ್ನ ಹಿಡಿದ್ರೆ ಇದು ನಮ್ಮ ರಾಜ್ಯದಿಂದ ಅಲ್ಲ, ನಮ್ಮ ದೇಶದಿಂದ ಅಲ್ಲ, ಇಡೀ ಜಗತ್ತಿಂದಾನೇ ಹೋಗುತ್ತೆ. ಇದನ್ನ ಹೋಗಲಾಡಿಸೋದಕ್ಕೆ ಒಂದೇ ಒಂದು ಉಪಾಯವನ್ನು ಮಾಡಬೇಕು. ಏನ್ ಮಾಡ್ಬೇಕು ಅಂದ್ರೆ, ಇವತ್ತು ಮಾಡಿದ ಅನ್ನವನ್ನ ಇನ್ನು 3 ದಿನ ಬಿಟ್ಟು ಆ ಹಳಸಿದ ಅನ್ನಕ್ಕೆ ನೀವು ಮೊಸರನ್ನು ಹಾಕೊಂಡು ತಿಂದ್ರೆ ಇದು ಹೋಗುತ್ತೆ. ಅದೇ ರೀತಿಯಾಗಿ ಇವತ್ತು ರಾತ್ರಿ 8 PM ಅಂದ್ರೆ 8 PM ಎಲ್ಲ ನೀವು ನಿಮ್ಮ ಮನೆ ಬಾಗಿಲಲ್ಲಾಗ್ಲಿ, ಕಿಟಕಿಯಲ್ಲಾಗ್ಲಿ, ಹೊಸಲಲ್ಲಾಗ್ಲಿ, ಅಂಗಳದಲ್ಲಾಗ್ಲಿ ಕೊರೋನಾ ವಿಗ್ರಹವನ್ನ
ಕೊರೋನಮ್ಮನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿ 2 ತಟ್ಟೆಯನ್ನ ತೆಗೆದುಕೊಂಡು ಕೊರೋನಾಗೋ 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 ಅಂತ ಅಂದ್ಬಿಟ್ರೆ ನಮ್ಮ ದೇಶದಿಂದ ನೀವು ಈ ಕೊರೋನಾ ರೋಗ ಹೊರಟೋಗ್ತಿತ್ತೆ. ಇಲ್ಲ ಅಂದ್ರೆ ಎಲ್ರು ಮುಂಡ ಮುಚ್ಕೊಂಡು ಹೋಗ್ತೀರಾ. ಸ್ವಾಗಿ ಕೊರೋನಾವನ್ನ ಓಡಿಸೋದಕ್ಕೆ ನಮ್ಮ ಗುಮ್ಮಾಂಡ ಗುರೂಜಿಗಳು ಒಂದು ಮಾತನ್ನ ಹೇಳಿದರೆ ಏನಪ್ಪಾ ಅಂದ್ರೆ ಪ್ರತಿ ಮನೆಯಲ್ಲೂ ಕೊರೋನಮ್ಮನ ಪ್ರತಿಮೆಯನ್ನ ಇಟ್ಕೊಂಡು ಪೂಜೆ ಮಾಡಿದ್ರೆ ಆ ಮುಂಡೆದು ಕೊರೋನಾ ಬರಲ್ಲ ಅಂತ ಹೇಳ್ತಿದ್ರೆ ವಿಶೇಷವಾಗಿ ನಿಮ್ಮ ಮನೆ ಎಲ್ಲ ಇಟ್ಕೊಂಡು ಪೂಜೆ ಮಾಡಿ. ಯೋ ಕೊರೋನಾಮನ್ ಪೂಜೆ ಮಾಡಿದ್ರೆ ಈ ಕೊರೋನಾ ಹೋಗ್ಬಿಡ್ತದ? ಅದೇನಯ್ಯ ನ್ಯೂಸ್ ಅಂತ ಹೇಳ್ತ್ಯಾ? ನಿಂಬೆಣ್ಣ 2 ಒಳ್ಳೆಗೆ ಇಟ್ಕೊಂಡ್ಬಿಟ್ರೆ ಕೊರೋನಾ ಹೊಂಟದ? ಹೋಗಯ್ಯ ಸುಮ್ನೆ. ಎಂತೆಂತ ಸಾವು ಬರುತ್ತೆ, ನೀವು ಯಾಕೆ ಬರಲ್ಲ ಅಂತ. ಕೊರೋನಾ ಬಂದ ಜನ ಸಾಯ್ತಿಲ್ಲ, ನೀವು ಕೊಡೋ ಸುದ್ದಿ ಕೇಳ್ಕೊಂಡು ಹೆದರ್ಕೊಂಡ ಜನ ಸಾಯ್ತಾರೆ. ಯಾಕರೋ ಹೆದರ್ಸ್ತೀರಾ? ಸರ್ ಬನ್ನಿ ಸರ್, ನಾವು ನ್ಯೂಸ್ ಹೇಳೋದ್ರಿಂದ ನಿಮ್ಗೆ ಹೆದರಿಕೆ ಆಗ್ತೈತೆ ಸರ್. ಕರ್ನಾಟಕ ಲಾಕ್ಡೌನ್ ಅನ್ನ ಮಾಡಿ ಜನಗಳು ಬೀದಿ ಬೀದಿಯಲ್ಲಿ ಗುಂಪು ಗುಂಪಾಗಿ ಮಾಸ್ಕ್ ಹಾಕೊಳ್ದೆ, ಸ್ಯಾನಿಟೈಸರ್ ಹಾಕೊಳ್ದೆ ತಿರುಗಿಕೊಂಡು ಕೊರೋನಾನ ಬರ್ಸ್ಕೊತಾ ಇದ್ದಾರೆ. ಇದು ನಮ್ ತಪ್ಪ? ನೋಡಿ ಸರ್, ನೋಡಿ. ಸಾಮಾಜಿಕ ಅಂತರ ಇಲ್ಲವೇ ಇಲ್ಲ. ಕೋವಿಡ್ ಲಸಿಕೆಗಾಗಿ ಜನರ ನೂಕುನುಗ್ಗಲು. ಲಾಕ್ಡೌನ್ ಇದ್ದರೂ ಭಯಭೀತಿ ಇಲ್ಲದೆ ಅಡ್ಡಾದಿಡ್ಡಿ ಓಡಾಟ. ಆಹಾರವಿಲ್ಲದೆ ಜನರ ಪರದಾಟ. ಸುಖ ಸುಮ್ಮನೆ ಓಡಾಡಿದವರಿಗೆ ಪೊಲೀಸರಿಂದ ಲಾಠಿ ರುಚಿ. ಪಾಸ್ ಇಲ್ಲದಿದ್ದರೂ ಜನರ ಓಡಾಟ. ಸಾಮಾಜಿಕ ಅಂತರದ ಬಗ್ಗೆ ಸ್ವಲ್ಪವೂ ಜಾಗೃತರಾಗಿಲ್ಲ. ಸರ್, ನಿಮ್ಮನ್ನ ಹೆದರ್ಸೋ ಅವಶ್ಯಕತೆ ನಮ್ಗಿಲ್ಲ ಸರ್. ಇಲ್ಲಿ ಯಾರನ್ನ ಹೆದರ್ಸೋ ಅವಶ್ಯಕತೆ ಇಲ್ಲ. ಅಡ್ಡ ದಿಡ್ಡಿ ಓಡಾಡ್ಕೊಂಡು ನಿಮ್ಮ ಜೀವಕ್ಕೆ ನೀವು ಕೂತು ತಂದಿಟ್ಕೊಳ್ಳೋ ಬದಲು ನಿಮಗೆ ನೀವೇ ಕೊರೋನಾ ವಾರಿಯರ್ಸ್ ಆಗಿ ನಿಮ್ಮ ಜೀವನ ನೀವು ರಕ್ಷಿಸ್ಕೊಳ್ಳಿ ಅಂತ ನಾವು ಪದೇ 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 ನ್ಯೂಸ್ ಚಾನೆಲ್ ಅವರು ಒತ್ತಿ ಒತ್ತಿ ಹೇಳ್ತಿರ್ತೀವಿ ಅಷ್ಟೇ ಸರ್. ಪ್ರತಿಯೊಬ್ಬ ಮನುಷ್ಯನು ವಾರಿಯರ್ಸ್ ಆಗಿ ಕೆಲಸ ಮಾಡಿದ್ರೆ ಕೊರೋನಾವನ್ನ ತಡೆಗಟ್ಟಬಹುದು. ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೀರಿ, ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ, ಸ್ಯಾನಿಟೈಸರ್ ಬಳಸಿ. ನಮ್ಮ ಜೀವನ ನಮ್ಮ ಕೈಯಲ್ಲಿ. ಅಪ್ಪ ಜಡ್ಜಸ್ ಇಲ್ದಿದ್ದೆ ಒಳ್ಳಾಯ್ತು. ಯಾಕೆ ಇಲ್ಲ ಅಂದಿದ್ರೆ ಮೆಟ್ ತಗೊಂಡಿರೋರು. ಇದನ್ನ ಮೆಸೇಜ್ ಅನ್ಕೊಳ್ಳಿ, ಏನಾದ್ರೂ ಅನ್ಕೊಳ್ಳಿ. ದಯವಿಟ್ಟು ನಿಮ್ಮ ಜೀವನವನ್ನ ನಿಮ್ ಕೈಲಿ ಇಟ್ಕೊಳ್ಳಿ. ಆನಂದಣ್ಣ ಬನ್ನಿ. ಓಕೆ ವೀಕ್ಷಕರೇ, ನಾವು ಹೇಳ್ತೀವಿ ಇಂಥ ಕಾಮಿಡಿ ನಮ್ಮಲ್ಲೇ ಮೊದಲು. ಬಾಲಿ ಜೋಶು. ಆಕ್ಚುಲಿ ನೀವು ಮಾಡೋದಂತ ಪಾತ್ರಗಳೇನಿದೆ ಬಹಳ ಕಷ್ಟ ಅದನ್ನ ಕ್ಯಾರಿ ಮಾಡೋದು ತುಂಬಾ ಹೊತ್ತು. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ನೀವೇ ಮಾತಾಡ್ತಾ ಇರಬೇಕು, ಎಂಟರ್ಟೈನ್ ಮಾಡ್ತಾ ಇದ್ರೆ ಎಲ್ಲ ಬರ್ತಾ ಇದೆ, ಪಾತ್ರಗಳು ಹೋಗ್ತಾ ಇದೆ, ಬಟ್ ಕಂಟಿನ್ಯೂ ಆಗಿ ನೀವೇ ಮಾತಾಡ್ತಾ ಇದ್ರಿ. ಸೊ ಹ್ಯಾಟ್ಸ್ ಆಫ್ ಟು ಸಂತು ಅಂಡ್ ಮಿಂಚು, ಸೂಪರ್ ಪರ್ಫಾರ್ಮೆನ್ಸ್. ಇಲ್ಲ ಆಕ್ಚುಲಿ ನೀವು ನ್ಯಾಚುರಲ್ ಬ್ಯೂಟಿ ಅಂತಂದ್ರಲ್ಲ ಮಿಂಚು, ಅದೊಂದು ತುಂಬಾ ಸ್ಟಾರ್ಟಿಂಗ್ ಒಂದು ದೊಡ್ಡ ಕಿಕ್ ಪಂಚ್ ಕೊಡ್ತು. ಅಲ್ಲಿ ಕೂತಿದವರೆಲ್ಲ ಬರ್ಸ್ಟ್ ಆಗ್ಬಿಟ್ರು ನಂಗೇನೆ. ಆಮೇಲೆ 2ನೇ ಅಲೆ ಬೀಚ್ ಅಲ್ಲಿ ಬಂತು ಅಂತ ಸಂತು ಹೇಳ್ದ. ಅವಾಗ್ಲೂ ತಿರ್ಗಾ ನಾವೆಲ್ಲ ಫುಲ್ ಗಾಬರಿ ಆಗೋಗಿತ್ತು. ಸರ್ ಪಾಪ ಸದಾ ಆ ಗುರುಜಿದು ಇವನು ಅದನ್ನು ಬಿಟ್ಟಿಲ್ಲ, ಅಲ್ಲೂ ನಂದೊಂದು ಇರ್ಲಿ ಅಂತ ಹೇಳ್ಬಿಟ್ಟು ರಿಜಿಸ್ಟರ್ ಮಾಡಕ್ ಇವನೇ ಮಿಮಿಕ್ರಿ ಅಲ್ಲೂ ಮಾಡ್ತಿದ್ದಾರೆ. ಸರ್ ನಾವು ಆ ಪಾತ್ರವನ್ನ ಒಂದ್ಸಲಿ ಟ್ರೈ ಮಾಡೋಣ ಸರ್. ನೀವ್ ಅಲ್ಲೇ ಇರ್ತೀರಾ, ನಾವ್ ಇಲ್ಲೇ ಇರ್ತೀವಿ. ಇದೊಂದ್ ಪ್ಯಾನಲ್ ಅಲ್ಲೊಂದ್ ಪ್ಯಾನಲ್, ಒಂದ್ ಸೈಡ್ ಕಂಬದ್ರಂಗ, ಇನ್ನೊಂದ್ ಕಡೆ ನಮ್ಮ ಇಲ್ಲಿ ಈ ಕಡೆ ಯಾರಿದಾರೆ ಇವ್ರ ಅಪ್ಪಣ್ಣ. ಓಕೆನಾ? ಕಂಟಿನ್ಯೂಸ್ ಆಗಿ ಮಾತಾಡ್ಬೇಕು. ಓಕೆನಾ? ಅವರೇ ಗ್ರೌಂಡ್ ಅಲ್ಲಿ ರಿಪೋರ್ಟರ್ ಆಗಿರ್ತಾರೆ. ಓಕೆನಾ? ಓಕೆ, ಕೇಳ್ಕೊಳ್ಳಿ ಅಪ್ಪಣ್ಣ ಮತ್ತೆ ರಂಗಣ್ಣ. ರೆಡಿ ಮೇಡಮ್. ನೀವು ಕಂಟೆಸ್ಟೆಂಟ್ಸ್ ಹತ್ರ ಹೋಗ್ತೀರಾ, ಈ ಲಾಕ್ ಡೌನ್ ಎಕ್ಸ್ಪೀರಿಯನ್ಸ್ ನ ಅವ್ರ ಹತ್ರ ಕೇಳ್ತೀರಾ, ಅದನ್ನ ರಿಪೋರ್ಟ್ ಮಾಡ್ತೀರಾ. ಅಂದ್ರೆ ಅವ್ರವ್ರಿಗೆ ಆಗಿರುವಂತ ಸಮಸ್ಯೆಗಳನ್ನ ನೀವು ಎಕ್ಸ್ಕ್ಲೂಸಿವ್ ಆಗಿ ರಿಪೋರ್ಟ್ ಮಾಡಬೇಕು ನೀವಿಬ್ರು. ಓಕೆನಾ? ಎಸ್ ಮೇಡಮ್. ಅಂಡ್ ನಾವಿಬ್ರು ಪ್ಯಾನಲ್ ಮೆಂಬರ್. ಹಲೋ ರಂಗಣ್ಣ, ಏನ್ ನಡೀತಿದೆ ಅಲ್ಲಿ? ಈ ಕಡೆ ಪ್ಯಾನಲ್ ಅಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಮಂತನಾಗೆ ಒಡವೆ ಎಲ್ಲ ಹಾಕಿದ್ರು, ಅವಳು ತುಂಬಾ ಕಷ್ಟ ಅನುಭವಿಸ್ತಾ ಇದ್ಲು. ಅವಾಗ್ಲೇ ನೋಡೋಣ ಏನಾಗಿದೆ ಅಂತ. ಮಂತನ ಅವ್ರು ಏನ್ ನಿಮ್ ಪ್ರಾಬ್ಲಮ್? ನಾನು ತುಂಬಾ ಜೋರಾಗಿ ಕುಣಿತಾ ಇದ್ದಾಗ ಇದು ಕಿತ್ತೋಗ್ಬಿಡ್ತು. ಅದ್ರ ಜೊತೆಗೆ ಇದು ಮ್ಯಾಚಿಂಗ್ ಬ್ಯಾಂಗಲ್ಸ್ ಹಾಕೊಂಡಿಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ. ರೀ ರಂಗಣ್ಣ, ಇದೆಲ್ಲ ಒಂದು ಸುದ್ದಿನೇನ್ರಿ? ಇಲ್ಲ ಮೇಡಮ್, ಇಲ್ಲ. ಏನಂದ್ರೆ ಅವ್ರ ಸಮಸ್ಯೆ 3 ತಿಂಗಳಿಂದ ಚೆನ್ನಾಗಿ ಊಟ ಮಾಡಿಲ್ಲ. ಯಾಕಂದ್ರೆ ಈ ಲಾಕ್ ಡೌನ್ ಅಲ್ಲಿ ದಪ್ಪ ಆಗ್ಬಿಡ್ತೀನಿ ಅಂತ ಹೇಳಿ ಮೇಂಟೈನ್ ಮಾಡ್ತಾ ಇದಾರೆ. ಪಾಪ ಕೊಟ್ಟಿರೋದೇ ಓಸಿ ಒಡವೆ, ಅದ್ರಲ್ಲೂ ಕಿತ್ತೋಗಿದೆ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಇನ್ನು ಒರಿಜಿನಲ್ ಬಂಗಾರದೇನ ಕೊಟ್ಟಿದ್ರೆ ಹಂಗೆ ಅಭ್ಯಾಸ ಮಾಡ್ಕೊಂಡು ಹೋಗಿರ್ತಿದ್ರು. ಪ್ಯಾನಲ್ ಮೆಂಬರ್ ಆಗಿ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ಸರ್? ಅಲ್ಲ, ನನ್ಗೆ ಏನ್ ಅನ್ಸ್ತಾ ಇದೆ ಅಂತಂದ್ರೆ ರಂಗಣ್ಣ ಅವರು ಸುಮ್ನೆ ಸೈಡ್ ವಿಂಗ್ ಅಲ್ಲಿ ಏನೋ ಮೇಂಟೈನ್ ಮಾಡಕ್ ಹೋಗ್ತಾ ಇದಾರೆ. ಸ್ವಲ್ಪ ಮ್ಯಾಟ್ರಿಕ್ ಬನ್ನಿ ಡೈರೆಕ್ಟ್. ಕೊರೋನಾ ಗಿರೋನಾ ನನ್ಗನ್ಸುತ್ತೆ ಸರ್ ಬೇರೆ ಏರಿಯಾ ಸಮಸ್ಯೆನ ಕೇಳೋಣ ಸರ್ ಒಂದ್ಸಲಿ. ಯಾಕಂದ್ರೆ ಇದು 3 ಹೊತ್ತು ಸುದ್ದಿ. ಹೌದು, 3 ಹೊತ್ತಿನ ವಿಶೇಷ. ಈಗ ಈ 3 ಹೊತ್ತಿನ ವಿಶೇಷದಲ್ಲಿ ನಮ್ಮ ಇನ್ನೊಬ್ರು ಪ್ರತಿನಿಧಿ ಅಪ್ಪಣ್ಣ ರಿಪೋರ್ಟ್ ಮಾಡ್ತಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಾನು
ನಾನು ಬೆಳಗಾವಿಯಿಂದ ನೇರವಾಗಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ರಮ್ಯಾ ಟೀಚರ್ ಕೂತಿದ್ದಾರೆ. ಅವಾಗ ಯಾವಾಗ ಅವರು ಬ್ರೇಕ್ ಡ್ಯಾನ್ಸ್ ಮಾಡ್ತಾರೆ ಈ ವೇದಿಕೆ ಮೇಲೆ ಕೇಳೋಣ ಬನ್ನಿ. ಮೇಡಮ್, ಒಂದೇ ಆಸೆ ನಮ್ದು, ಈ ವೇದಿಕೆಗೆ ಬಂದ ಧನ್ ಧನ್ ಅಂತ ಯಾವಾಗ ಕುಣಿತೀರಿ? ವೇದಿಕೆ ಚೆನ್ನಾಗಿರ್ಬೇಕು ಅಂತ ಆಸೆ ಇದೆಯಾ? ಯಾಕೆ ನೀವು ಕುಡಿದ್ರೆ ವೇದಿಕೆ ಏನಾಗುತ್ತೆ? ಹೇಳ್ಬೇಕಾ ಅದನ್ನ? ಇಲ್ಲ ಅಪ್ಪಣ್ಣ ಅವರೇ, ಮೋಸ್ಟ್ಲಿ ಏನಾಗಿದೆ ಅಂತಂದ್ರೆ ಅವರು ಈ ವರ್ಷ ಎಲ್ಲ ಬಂದ್ ಆಗಿರೋದ್ರಿಂದ ಶಾಲೆ ಕಾಲೇಜ್ ಎಲ್ಲಾದ್ರಲ್ಲೂ ಗಣೇಶ ಕೂರ್ಸಕ್ ಆಗಲ್ಲ ಅಂತ ನಾನೇ ಕೂತಿರ್ತೀನಿ ಅನ್ನೋ ಟೈಪಲ್ಲಿ ಅವರು ಕೂತ್ಕೊಳ್ಳುವಂತ ಸೀನ್ ಇದೆ. ಅಂಡ್ ಇಲ್ಲಿ ಗುಜ್ಗುಂಡ್ ಅವರು ಇದ್ದಾರೆ. ಗುಜ್ಗುಂಡ್ ಅವರೇ, ಈ ಕರೋನಾ ಟೈಮ್ ಅಲ್ಲಿ ನಿಮ್ಮ ಮನೇಲಿ ಏನ್ ಮಾಡ್ತಿದ್ರಿ ಮತ್ತು ನಿಮ್ಮ ಸಂಬಂಧ ಹೇಗಿತ್ತು, ಭಾವನೆಗಳು ಹೇಗಿದ್ದು ಸ್ವಲ್ಪ ಹೇಳಿ ಸರ್. ನಿಮ್ಗೆ ಯಾಕೆ ಬೇಕದು? ಓಕೆ ಗುಜ್ಗುಂಡ್ ಅವರೇ, ನಿಮ್ಮ ಮನೆಯಲ್ಲಿ ಹೇಗೆ ಲಾಕ್ಡೌನ್ ದಿನಗಳು ಕಳೆದ್ರಿ? ಮತ್ತೆ ಈ ನಮ್ಮ ಕಾರ್ಯಕ್ರಮ ಜೊತೆ ಲೈವ್ ಅಲ್ಲಿ ಇದ್ರಿ. ಸೊ ನಮ್ಮ ಆಂಕರ್ಗಳು ಟಿವಿ ಚಾನಲ್ ಅಲ್ಲಿ ಇದ್ದಾರೆ, ಮಾತಾಡಿ ಸರ್. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ, ನೋ. ಸರ್, ನಮ್ಮ ಪ್ರಶ್ನೆ ಆಗಿತ್ತು, ಕರೋನಾ ಟೈಮ್ ಅಲ್ಲಿ ಮನೆಯಲ್ಲಿ ಏನ್ ಮಾಡ್ತಿದ್ರಿ ಮತ್ತು ಹೇಗ್ ಮಾಡ್ತಿದ್ರಿ, ಯಾವ್ಯಾವ ತರ ಮಾಡಿದ್ರಿ? ನಾನು ನಿಮ್ಗೆ ಹೇಳ್ಬೇಕಂದ್ರೆ ಮನೆಯಲ್ಲಿ ಕೋವಿಡ್ ಆದಾಗ ಏನ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ. ಮಲ್ಕೊಳ್ಳೋದು, ತಿನ್ನೋದು, ಆಮೇಲೆ ಒಂದ್ 5 ದಿನ ಆದ್ಮೇಲೆ ಬಾಡಿಲಿರೋ ಯಾವ ಸ್ಪಾಟ್ಸು ಹೇಳ್ತಾ ಇರ್ಲಿಲ್ಲ. ಇದು ಇವ್ರ ಸಮಸ್ಯೆ. ಇದಕ್ಕೆ ನೀವು ಪರಿಹಾರ ಏನ್ ಹೇಳ್ತೀರಿ ಮತ್ತು ಜನರ ಮುಂದೆ ಪರಿಹಾರ ನನಗೆ ಸಿಕ್ಕಿದೆ. ಪರಿಹಾರ ಏನಂದ್ರೆ ನಾವು ಪ್ಯಾನೆಲ್ ಮೆಂಬರ್ ಆಗಿ ಒಂದ್ ನಿರ್ಧಾರ ತಗೋಬೇಕು ಸರ್. ಇವರಿಬ್ಬರನ್ನ ಆದಷ್ಟು ಬೇಗ ಕೆಲಸದಿಂದ ತೆಗೆದಾಕ್ಬೇಕು. ಇಬ್ರು ನಾಟ್ ವರ್ಕ್. ಗ್ರೌಂಡ್ ಇಂದ ಪ್ರತಿನಿಧಿಗಳ ಯಾವ ಮಾಹಿತಿ ಕೂಡ ಸರಿಯಾಗಿ ಲಭ್ಯವಾಗಿಲ್ಲ. ಹಾಗಾಗಿ ಈ ಬುಲೆಟಿನ್ ಈ ಕೂಡಲೇ ಸ್ಟಾಪ್ ಮಾಡಿ, ಚಾನೆಲ್ ಅನ್ನ ಕೂಡ ಈ ಕೂಡಲೇ ಮುಚ್ಚಿಬಿಟ್ಟು ಉಳಿದಿರೋ ದುಡ್ಡನ್ನ ಪಾಲ್ ತಗೊಂಡು ನಾವು ನಮ್ಮ ಮನೆಗೆ ಸೇಫ್ ಆಗಿ ಹೋಗ್ಬೇಕಂತ ಡಿಸೈಡ್ ಮಾಡಿದೀವಿ. ಇದೇ 3 ಹೊತ್ತಿನ ವಿಶೇಷ. ಓಕೆ, ಧನ್ಯವಾದಗಳು. ಇಲ್ಲಿಗೆ ವಾರ್ತೆಗಳು ಮುಕ್ತಾಯವಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಮಹಾಸಂಗಮದ ಆರಂಭದಲ್ಲಿ ನಾವು ಹೇಳಿದ ಹಾಗೆ ರಸ್ತೆಗಳಿಗೆ ಲಾಕ್ಡೌನ್ ಇರಬಹುದು, ಆದ್ರೆ ಮನೋರಂಜನೆಗೆ ಯಾವುದೇ ರೀತಿಯ ಲಾಕ್ಡೌನ್ ಇಲ್ಲ ಅನ್ನೋದನ್ನ ಈ 2 ದಿನಗಳ ಮಹಾಸಂಗಮದಲ್ಲಿ ನಮ್ಮ ಎಲ್ಲಾ ಪ್ರತಿಭೆಗಳು ನಿಮ್ಮನ್ನ ಡಬಲ್ ಎಂಟರ್ಟೈನ್ ಮಾಡೋದ್ರ ಮೂಲಕ ನಿರೂಪಿಸಿದ್ದಾರೆ. ನೀವೆಲ್ಲರೂ ಕೂಡ ಸಖತ್ ಎಂಜಾಯ್ ಮಾಡಿದಿರಂತ ಭಾವಿಸ್ತಾ ಈ ಮನೋರಂಜನೆಯ ಮಹಾಸಂಗಮವನ್ನ ನಾನು ಆನಂದ್ ಸರ್ ಇವತ್ತು ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ಕೋಲ್ಗೇಟ್ ಗೋಲ್ಡ್ ವಿನರ್ಸ್ ಎಲ್ಜಿ ಅರ್ಪಿಸುವ ಡಾನ್ಸ್ ಕರ್ನಾಟಕ ಡಾನ್ಸ್ ಮಹಾಸಂಗಮ, ಕೋಪರ್ಡ್ ಬೈ MTR, ನಿಮ್ಮ ಕೈ ರುಚಿಯ ಗುಡ್ ಟು ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಓಕೆ, ಸೊ ಥ್ಯಾಂಕ್ ಯು ಅನು ಅವರೇ ಅಂತ ಹೇಳ್ತಾ ನೀವು ನೋಡ್ತಾ ಇದ್ರಿ, ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಮಹಾಸಂಗಮ, ಕೋಪರ್ಡ್ ಬೈ ಡ್ಯಾಸರ್ ಎಚರ್ನ ಹೈಫೈ ಸ್ವಿಚಸ್. ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಸೊ ಮತ್ತೆ ಮತ್ತೊಂದು ಮನೋರಂಜನೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಗುಡ್ ನೈಟ್, ಶುಭರಾತ್ರಿ. Take care, stay home, stay safe and keep smiling and keep